ನಮಸ್ತೆ ಮಕ್ಕಳ. ಇವತ್ತಿನ ಸೆಷನ್ನಲ್ಲಿ ಈ ಫ್ರ್ಯಾಕ್ಷನ್ ಅನ್ನೋ ನಂಬರ್ಸ್ನ ಹೇಗೆ ಆ್ಯಡ್ ಮಾಡೋದು, ಸಬ್ಟ್ರಾಕ್ಟ್ ಮಾಡೋದು, ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಆಫ್ ಫ್ರ್ಯಾಕ್ಷನ್ಸ್ ಅಂತ ಹೇಳ್ಬಿಟ್ಟು ಅದ್ರದ್ದು ತಿಳ್ಕೊಳ್ಳೋಣ. ಅಡಿಷನ್ and subtraction of fractions. ಇನ್ಮೇಲೆ ಫ್ರಾಕ್ಷನ್ಸ್ ಅಂದ್ರೆ ಅದೊಂದು ಟೈಪ್ ಆಫ್ ನಂಬರ್ ಅನ್ನೋದನ್ನ ಯಾವಾಗಲೂ ಮೈಂಡಲ್ಲಿ ಇಟ್ಕೊಳ್ಳಿ. ಇಟ್ ಈಸ್ ಅ ಟೈಪ್ ಆಫ್ ನಂಬರ್ ವಿಚ್ ಹೆಲ್ಪ್ಸ್ ಅಸ್ ಮೇಕ್ ಮೋರ್ ಅಕ್ಯುರೇಟ್ ಮೆಷರ್ಮೆಂಟ್ಸ್. ಅಂದ್ರೆ ಒಂದು ಹೋಲ್ ಯೂನಿಟ್ ಮೆಷರ್ನಲ್ಲಿ ಇನ್ನು ಸ್ಮಾಲರ್ ಕ್ವಾಂಟಿಟಿ ಬಂದಾಗ ಮೆಷರ್ ಮಾಡ್ಬೇಕಾದ್ರೆ ಆ ಹೋಲ್ ಯೂನಿಟ್ಟಿನ ಫ್ರಾಕ್ಷನಲ್ ಪಾರ್ಟ್ಸ್ನ ತಗೊಂಡು ನಾವು ಮೆಷರ್ ಮಾಡಬಹುದು ಅನ್ನೋದು ನಾನು ಹೇಳಿದ್ದೀನಿ. ಸಿ, ನಾನು ನಿಮಗೆ ಅಡಿಷನ್ ಸಬ್ಟ್ರಾಕ್ಷನ್ ಇದಕ್ಕೆ ರೂಲ್ಸು ರೆಗ್ಯುಲರ್ ನಂಬರ್ಸ್ದು ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಮ್ಯಾಥಮ್ಯಾಟಿಕಲ್ ಆಪರೇಷನ್ದು ರೂಲ್ನಲ್ಲಿ ಹೇಳ್ಬೇಕಾದ್ರೆ ಹೇಳಿದ್ದೆ, ಯು ಕ್ಯಾನ್ ಆ್ಯಡ್ ಓನ್ಲಿ ಲೈಕ್ ಕ್ವಾಂಟಿಟೀಸ್ ಆಫ್ ದಿ ಸೇಮ್ ಯೂನಿಟ್ಸ್ ಆಫ್ ಮೆಷರ್. ಲೈಕ್ ಕ್ವಾಂಟಿಟೀಸ್ ಆಫ್ ದಿ ಸೇಮ್ ಯೂನಿಟ್ಸ್ ಆಫ್ ಮೆಷರ್. ಸೊ ಅದೇ ಥರ ನಾವು ಅಷ್ಟೆಲ್ಲ ಡೀಟೇಲ್ ಹೇಳೋದ್ರ ಬದಲು ಫ್ರ್ಯಾಕ್ಷನಲ್ಲಿ ಏನು ಹೇಳ್ತೀವಿ ಅಂತಂದರೆ, ವಿ ಕ್ಯಾನ್ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಓನ್ಲಿ ಲೈಕ್ ಫ್ರ್ಯಾಕ್ಷನ್ಸ್ ಅಂತಂತೀವಿ. ಸೊ ಏನು ಲೈಕ್ ಫ್ರ್ಯಾಕ್ಷನ್ಸ್ ಅಂದರೆ ಅಂತಂದರೆ, ಸಿ ಫಾರ್ ಎಕ್ಸಾಂಪಲ್, ಫಸ್ಟ್ ಅದನ್ನು ಬರೆದ್ಬಿಡ್ತೀನಿ. ವಿ ಕ್ಯಾನ್ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಓನ್ಲಿ like fractions. Like fractions have the same ಕಾಮನ್ ಡಿನಾಮಿನೇಟರ್. ಇವಾಗ ನೋಡಿ, ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಲೈಕ್ ಫ್ರಾಕ್ಷನ್ಸ್ ಹ್ಯಾವ್ ದಿ ಸೇಮ್ ಕಾಮನ್ ಡಿನಾಮಿನೇಟರ್. ಈಗ ನೋಡಿ ಇಲ್ಲಿ, ಇವಾಗ ಲೆಟ್ ಅಸ್ ಕನ್ಸಿಡರ್ ಟೂ ಬೈ 3 and 5/6 ಎರಡು ಫ್ರಾಕ್ಷನ್ ಇದೆ ಅಂತ ಇಟ್ಕೊಳ್ಳೋಣ. ಸಿ, 2/3 ಅಂತಂದ್ರೆ ಏನು? ಇಟ್ ಇಂಪ್ಲೈಸ್, ಅದೇನು ಸೂಚಿಸುತ್ತೆ ಅಂದ್ರೆ, 2 ಆಫ್ ಎ ಯೂನಿಟ್, ಫ್ರಾಕ್ಷನಲ್ ಯೂನಿಟ್ ಆಫ್ ಮೆಷರ್ ವಿಚ್ ಈಸ್ 1/3. ಅಂದ್ರೆ ಯೂನಿಟ್ ಆಫ್ ಮೆಷರ್ ಈಸ್ ಒಂದು ಹೋಲ್ ಯೂನಿಟ್ನ 3 ಈಕ್ವಲ್ ಭಾಗ ಮಾಡಿದ್ರೆ ಪ್ರತಿಯೊಂದು ಸಣ್ಣ ಸಣ್ಣ ಭಾಗ 1/3 ಆಫ್ ದಿ ಯೂನಿಟ್ ಅಂತ. ಸೊ ಈಗ ಸ್ಮಾಲರ್ ಯೂನಿಟ್ ಆಫ್ ಮೆಷರ್ ಏನು? 1/3 ಅಂತ ಆಯ್ತು. ಆ ಥರದ್ದು ಎರಡು ತಗೊಂಡಿದೆ ಅಂತ ಅರ್ಥ 2/3 ಅಂತಂದ್ರೆ. ಸೊ ಅಲ್ಲಿಗೆ ಈ ಟೈಪ್ ಆಫ್ ಫ್ರಾಕ್ಷನ್ ಏನು? ಇಟ್ಸ್ ಎ ಫ್ರಾಕ್ಷನ್ ವಿಚ್ ಈಸ್ ಅ ಟೈಪ್ ಆಫ್ 1/3 ಅಂತ. ಅಂದ್ರೆ ಒಂದು ಹೋಲ್ ಯೂನಿಟ್ನ 3 ಭಾಗ ಮಾಡಿರೋ ಫ್ರಾಕ್ಷನ್ ಅಂತ. ಓಕೆ, ಅದೇ ಥರ 5/6 ಅಂತಂತಂದ್ರೆ ಇಟ್ ಇಂಪ್ಲೈಸ್ 5 ಆಫ್ 1/6 ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಯೂನಿಟ್ ಆಫ್ ಮೆಷರ್ ಅಥವಾ ಟೈಪ್ ಆಫ್ ಫ್ರಾಕ್ಷನ್ ಇಟ್ ಈಸ್ ಎ 1/6 ಟೈಪ್ ಆಫ್ ಫ್ರಾಕ್ಷನ್ ಅಂತ. ಅಂದ್ರೆ ಏನು? ಇದೇ ಹೋಲ್ ಯೂನಿಟ್ 1/3 ಏನ್ ಮಾಡಿದ್ದು, ಅದನ್ನ ಇಲ್ಲಿ ಏನೋ ಒಂದು ಮೆಷರ್ಮೆಂಟ್ ಮೋರ್ ಆಕ್ಯುರೇಟ್ ಬರೋಕ್ಕೋಸ್ಕರ ನಾವೇನ್ ಮಾಡಿದೀವಿ, 6 ಈಕ್ವಲ್ ಭಾಗ ಮಾಡ್ಬಿಟ್ಟಾಗ ಇಲ್ಲಿ ಯೂನಿಟ್ ಆಫ್ ಮೆಷರ್ ಏನಾಗೋಯ್ತು ಅಂತಂದ್ರೆ 1/6 ಆಗೋಯ್ತು. ಇಲ್ಲಿ ಯೂನಿಟ್ ಆಫ್ ಮೆಷರ್ 1/3, ಇಲ್ಲಿ ಯೂನಿಟ್ ಆಫ್ ಮೆಷರ್ 1/6. ನಾವು ಆ್ಯಡ್ ಮಾಡ್ಬೇಕಾದ್ರೆ ಎರಡು ಸೇಮ್ ಯೂನಿಟ್ಸ್ ಆಫ್ ಮೆಷರ್ ಆಗಬೇಕು. ಸೊ ಹಾಗಾಗಿ ನಾನು 1/3 ಯೂನಿಟ್ನ ಇಲ್ಲ 1/6 ಕನ್ವರ್ಟ್ ಮಾಡಬೇಕು, ಇಲ್ಲ 1/6 ಯೂನಿಟ್ನ 1/3 ಯೂನಿಟ್ ಕನ್ವರ್ಟ್ ಮಾಡಬೇಕು. ಯಾವಾಗಲೂ ಸ್ಮಾಲರ್ ಡಿನಾಮಿನೇಟರ್ನ ಹೈಯರ್ ಡಿನಾಮಿನೇಟರ್ಗೆ ಈಕ್ವಿವಲೆಂಟ್ ಮಾಡೋದು ಪಾಸಿಬಲ್. ಬಿಕಾಸ್ ಇದನ್ನ ನಾನು 1/6ನ 1/3 ಯೂನಿಟ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ನಾನು 2 ಇಂದ ಮಲ್ಟಿಪ್ಲೈ ಮಾಡಬೇಕು. ಅವಾಗ 2 3 6 ಅಂತ ಹೋಗುತ್ತೆ. ಅದರಿಂದ 2 ಇಂದ ಮಲ್ಟಿಪ್ಲೈ ಮಾಡಿಬಿಟ್ರೆ ಏನಾಗಿ ಹೋಗ್ಬಿಡುತ್ತೆ, ಇಲ್ಲಿ
ಇದ್ರದ್ದು ವ್ಯಾಲ್ಯೂ ಚೇಂಜ್ ಆಗ್ಬಿಡುತ್ತೆ. ಸೊ ಮತ್ತೆ 2 ಇಂದ ಡಿವೈಡ್ ಮಾಡಬೇಕು, ಅವಾಗ ಏನಾಗಿ ಹೋಗ್ಬಿಡುತ್ತೆ, ಇದು 2/12 ಆಗಿ ಹೋಗ್ಬಿಡುತ್ತೆ. ಅದಾಗೋದಿಲ್ಲ. ಅದೇ 1/3 ಏನು ಮಾಡ್ಬೋದು ನಾನು, ಕೆಳಗಡೆ 2ರಿಂದ ಗುಣಿಸಿದ್ರೆ 2/3 ಸೊ ಡಿನಾಮಿನೇಟರ್ ಬಂದಿರೋದ್ರಿಂದ ನ್ಯೂಮರೇಟರ್ 2 ಹಾಕಿದ್ರೆ ಐ ಕ್ಯಾನ್ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2, ಸೊ ದಟ್ 1/3 ಫ್ರಾಕ್ಷನ್ ಬಿಕಮ್ಸ್ 1/6 ಫ್ರಾಕ್ಷನ್. ಆವಾಗ ಇವೆರಡು ಒಂದೇ ಟೈಪ್ ಆಫ್ ಫ್ರಾಕ್ಷನ್ ಆಗುತ್ತೆ. ಸೊ ಟು add or subtract 2/3 and 5/6, we need to make them fractions, equivalent fractions ಅಂತ ಹೇಳೋಣ. We have to make them equivalent fractions. We have to make them equivalent fractions of the same denominator. ನಿನ್ನೆ ನಾನು ನಿಮಗೆ ತೋರಿಸಿದ್ದೆ ಈಕ್ವಿವೆಲೆಂಟ್ ಫ್ರಾಕ್ಷನ್ ಯಾವಾಗ ಬರುತ್ತೆ ಅಂದರೆ, ಒಂದು ಯಾವ್ದಾದ್ರು ಫ್ರಾಕ್ಷನ್ ಇದ್ರೆ ಅದನ್ನ ಇಫ್ ವಿ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ದಿ ಸೇಮ್ ನಂಬರ್ ವಿ ಗೆಟ್ ಎ ನ್ಯೂ ಈಕ್ವಿವೆಲೆಂಟ್, ಅಂದ್ರೆ ಸೇಮ್ ವ್ಯಾಲ್ಯೂ ಇರುವಂಥ ಫ್ರಾಕ್ಷನ್ ಸಿಗುತ್ತೆ ಅಂತ ಹೇಳಿ. ಆಫ್ ದಿ ಈಕ್ವಿವೆಲೆಂಟ್ ಫ್ರಾಕ್ಷನ್ಸ್ ಆಫ್ ದಿ ಸೇಮ್ ಡಿನಾಮಿನೇಟರ್, of the same denominator. So therefore 2/3 multiplied by 2 and divided by 2 will make this 4/6, which is having same denominator as 5/6. ಸೊ ನೋಡಿ ಏನು ಇಂಪಾರ್ಟೆಂಟ್ ಲೈಕ್ ಫ್ರಾಕ್ಷನ್ಸ್ ಅಂದರೆ ಡಿನಾಮಿನೇಟರ್ ಸೇಮ್ ಮಾಡೋದು. ನೌ ವಿ ಕ್ಯಾನ್ ಪರ್ಫಾರ್ಮ್ (4/6 plus 5/6) or 4/6 minus 5/6 or ಏನೋ ತುಂಬಾ ಡಿಸ್ಟರ್ಬೆನ್ಸ್ ಆಗುತ್ತೆ. ಯಾರ್ಯಾರ್ದೋ ಏನೋ ಬರುತ್ತೆ. Now we can perform 4/6 plus 5/6 or this, or 5/6 minus 4/6. ಏನ್ ಬೇಕಾದ್ರೂ ಮಾಡ್ಬೋದು ನಾವು. We can do any of that. ಯಾಕೆ? This is because 4 of 1/6 plus 5 of 1/6 equals 9 of 1/6. ಯಾಕಂದ್ರೆ 1/6 ಅನ್ನೋದು ಸೇಮ್ ಯೂನಿಟ್. ಅದ್ರದ್ದು ಇಲ್ಲಿ 4 ತಗೊಂಡಿದ್ದೀವಿ, ಇಲ್ಲಿ 5 ತಗೊಂಡಿದ್ದೀವಿ. ಒಟ್ಟು ಎಷ್ಟು ತಗೊಂಡ್ವಿ? ವಿ ಆರ್ ಟೇಕಿಂಗ್ 9 of 1/6 ಯೂನಿಟ್ ಅಂತ ಆಯ್ತು. ಸೊ ದಿಸ್ ಇಂಪ್ಲೈಸ್ 4/6 plus 5/6 equals, we write the common denominator and add the numerators. Therefore we get it as 9/6. But ನೋಡಿ ಇಲ್ಲಿ 2/3 ಇಂದ 2/2 ಮಲ್ಟಿಪ್ಲೈ ಮಾಡಿದ್ಮೇಲೆ ಈ 4/6 ಬಂತು. ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ ಅಂತಂದ್ರೆ, ಲೆಕ್ಕದಲ್ಲಿ ಕಾಮನ್ ಡಿನಾಮಿನೇಟರ್ ಕಂಡುಹಿಡಿಬೇಕಾದ್ರೆ ಲೋಯೆಸ್ಟ್ ಕಾಮನ್ ಡಿನಾಮಿನೇಟರ್ ಕಂಡುಹಿಡಿಬೇಕು. ಆಕ್ಚುಲಿ ಇಲ್ಲಿ ಏನು ಮಾಡಿದ್ದೀವಿ ಅಂತಂತಂದ್ರೆ, ನಾವು ಈ 3ಕ್ಕೂ ಮತ್ತು 6ಕ್ಕೂ ಕಾಮನ್ ಮಲ್ಟಿಪಲ್ ಯಾರು? 6. ಸೊ ಅಂದರೆ ವಿ ಹ್ಯಾವ್ ಟು ಫೈಂಡ್ ಸಚ್ ಎ ನಂಬರ್ ವಿಚ್ ಈಸ್ ಮಲ್ಟಿಪಲ್ ಆಫ್ ಬೋತ್ ದಿ ಡಿನಾಮಿನೇಟರ್ಸ್. ಸೊ ಈಗ 6 ಅನ್ನೋದು ಇದು 3ಕ್ಕೂ ಮಲ್ಟಿಪಲ್, ಅಂದರೆ ಇದರಲ್ಲಿ 3 ಅನ್ನೋ ಫ್ಯಾಕ್ಟ್ರು ಇದೆ, 6 ಅನ್ನೋ ಫ್ಯಾಕ್ಟ್ರು ಇದೆ. ಅವಾಗ ನಾವೇನು ಮಾಡ್ಬೋದು ಅಂತಂದರೆ, ಈ 3ರಿಂದ 6ನ್ನ ಭಾಗಿಸ್ಬೋದು, ಅವಾಗ 2 ಅಂತ ಬರುತ್ತೆ. ಆ 2ರಿಂದ ಈ ಮೇಲಿನ 2 ಭಾಗಿಸಿದ್ರೆ ಅವಾಗ ಏನಾಗಿದೆ? ಈಕ್ವಲೆಂಟ್ 4/6 ಆಗಿರುತ್ತೆ. ಸೊ ಈ ಪ್ರೊಸೀಜರ್ ಉಪಯೋಗಿಸ್ಕೊಂಡು ಯಾವುದೇ ನಾವು ಫ್ರಾಕ್ಷನ್ ಲೆಕ್ಕ ಮಾಡ್ಬೋದು. ಸೊ ಅಲ್ಲಿಗೆ ಏನಾಗುತ್ತೆ, ದೇರ್ ಫಾರ್ ಇನ್ ಎನಿ ಗಿವನ್ ಪ್ರಾಬ್ಲಮ್
therefore ಆ ಪ್ರೊಸೀಜರ್ ಬರಿತೀನಿ. ಫಸ್ಟ್ ಇದ್ರದ್ದು ಬೇಸಿಕ್ ಕಾನ್ಸೆಪ್ಟ್ ಬಂತು. therefore the procedure of addition and subtraction of fractions ಏನು find the common denominator of all the denominators of given fractions. This is nothing but lowest common denominator equal to lowest common multiple of the lowest common multiple ಅಂದ್ರೆ ಏನು LCM. LCM of the denominators. Find the factor for each fraction to convert it into like fraction of the same denominator, into like fraction of the same denominator, which is LCM. This is done by dividing the LCM by the numerator of each fraction. By the numerator of each fraction. Then create a fraction bar such that fraction bar ಅಂದ್ರೆ ಅಡ್ಡಗೀಟು fraction ಮಧ್ಯೆ ಇರೋದು, such that denominator equals LCM and numerator is the sum or difference of multiples numerator into quotient of LCM by denominator. Multiples of each fraction. Multiple ಏನದು? Numerator into quotient of LCM by denominator. ಆ LCM ನ ಆ ಪರ್ಟಿಕ್ಯುಲರ್ ಫ್ರಾಕ್ಷನ್ ಇನ ಡಿನಾಮಿನೇಟರ್ ಇಂದ ಡಿವೈಡ್ ಮಾಡಿದಾಗ ಬರೋ ಕೋಶೆಂಟ್, ಆಮೇಲೆ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಿದ್ರೆ ಈಚ್ ಫ್ರಾಕ್ಷನ್. ಫೈಂಡ್ ಸಿಂಪ್ಲಿಫೈ ದಿ ನ್ಯೂಮರೇಟರ್. Simplify the numerator
to get the final sum or difference reduce this final fraction to its lowest form or irreducible relative prime ಫಾರ್ಮ್. ಅಂದ್ರೆ ಏನು? ಫೈನಲ್ ಸಿಂಪ್ಲಿಫಿಕೇಶನ್ ಹೇಗಿರಬೇಕು? ನ್ಯೂಮರೇಟರು ಮತ್ತೆ ಡಿನಾಮಿನೇಟರು ಅವೆರಡಕ್ಕೂ ಕಾಮನ್ ಫ್ಯಾಕ್ಟರ್ ಒಂದೇ ಇರಬೇಕು. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರು ಒಂದೇ ಇರೋ ಹಂಗೆ ನಾವು ಮಾಡಬೇಕು. ಸೊ ಇಷ್ಟೆಲ್ಲ ಪ್ರೊಸೀಜರ್ ಸುಮ್ಮನೆ ನಿಮ್ಗೆ ಇರಲಿ ಪ್ರೊಸೀಜರ್ ಅಂತ, ಬಟ್ ಲೆಕ್ಕ ಮಾಡಿದ್ರೆ ದೆನ್ ವಿ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಪ್ರಾಪರ್ಲಿ. ಸೊ ಈಗ ಲೆಟ್ ಅಸ್ ಡೂ ಎಕ್ಸಾಂಪಲ್ಸ್. ಇದೇನಪ್ಪ ಅಂದ್ರೆ ನಿಮಗೆ ಒಂದ್ಸತಿ ಜನರಲ್ ಕಾನ್ಸೆಪ್ಟ್ ಇರಲಿ ಅಂತ ಹೇಳ್ಬಿಟ್ಟು. ಕಾನ್ಸೆಪ್ಟ್ ಏನು? ವಿ ಕ್ಯಾನ್ ಓನ್ಲಿ ಆಡ್ ಆನ್ ಸಬ್ಟ್ರಾಕ್ಟ್ ಲೈಕ್ ಕ್ವಾಂಟಿಟೀಸ್, ಅಂದ್ರೆ ಕ್ವಾಂಟಿಟೀಸ್ ಆಫ್ ದಿ ಸೇಮ್ ಕೌಂಟ್ಸ್ ಆಫ್ ದಿ ಸೇಮ್ ಯೂನಿಟ್ಸ್ ಆಫ್ ಮೆಜರ್, ಸೇಮ್ ಕೌಂಟ್ ಸೇಮ್ ಯೂನಿಟ್ಸ್ ಆಫ್ ಮೆಜರ್. ಫ್ರಾಕ್ಷನ್ ಮಾಡಿದಾಗ ಯೂನಿಟ್ ಆಫ್ ಮೆಜರ್ ಈಸ್ ನಥಿಂಗ್ ಬಟ್ 1/, whatever number of equal divisions the fraction has been created. This is a fraction created by dividing whole value by 3, whereas this is a fraction created by the same whole value by 6. So 1/3 is one type of fraction unit, 1/6 is another type of fraction unit. So we have to make them fraction of the same type of unit, for which denominators na LCM ಕಂಡುಹಿಡಿದ್ರೆ ಆ LCM gives us the common denominator reference. ಕಾಮನ್ ಡಿನಾಮಿನೇಟರ್ ರೆಫರೆನ್ಸ್ ಸಿಗುತ್ತೆ. ಆ ಕಾಮನ್ ಡಿನಾಮಿನೇಟರ್ನ ನಾವೇನು ಮಾಡಬೇಕು? ನ್ಯೂಮರೇಟರ್ ಇಂದ ಡಿವೈಡ್ ಮಾಡಿದ್ರೆ ಒಂದು ಕೋಶಂಟ್ ಬರುತ್ತೆ. ಸಾರಿ, ಪ್ರತಿ ಫ್ರಾಕ್ಷನ್ನ ಡಿನಾಮಿನೇಟರ್ ಇಂದ ಆ ಹಳೆ ಡಿನಾಮಿನೇಟರ್ ಏನಿರುತ್ತೋ ಅದರಿಂದ LCM ಡಿವೈಡ್ ಮಾಡಿದ್ರೆ ಒಂದು ಕೋಶಂಟ್ ಬರುತ್ತೆ. ಆ ಕೋಶಂಟ್ ಇಂದ ನ್ಯೂಮರೇಟರ್ನ ಗುಣಿಸಿದ್ರೆ ಈಕ್ವಲೆಂಟ್ ಫ್ರಾಕ್ಷನ್ಗೆ ಬೇಕಾಗಿದ್ದ ನ್ಯೂಮರೇಟರ್ ಬರುತ್ತೆ. ಇಲ್ಲಿ ಈಕ್ವಲೆಂಟ್ ಫ್ರಾಕ್ಷನ್ಗೆ ಬೇಕಾಗಿದ್ದ ನ್ಯೂಮರೇಟರ್ ಯಾರು? 4. ಮುಂಚೆ ಏನಿತ್ತು? 3 ಇತ್ತು. 6 ಅನ್ನೋದು LCM ಅಂತ ಇಟ್ಕೊಳ್ಳಿ. ಆ 6 3ರಿಂದ ಭಾಗಿಸಿದ್ರೆ 2 ಬಂತು. ಆ 2 ತಗೊಂಡು ಹೋಗಿ ಇಲ್ಲಿ ನ್ಯೂಮರೇಟರ್ ಇಂದ ಗುಣಿಸಿದ್ದಕ್ಕೆ 4 ಬಂತು. ಅದು ಪ್ರೊಸೀಜರ್ ಬರ್ದಿದೆ ಇಲ್ಲಿ. ಓಕೆ, ಸೊ ಈಗ ಲೆಕ್ಕ ಮಾಡೋಣ ಅದ್ರದ್ದು. ಲೆಟ್ ಅಸ್ ಸಾಲ್ವ್. ಸೊ ಸಿಂಪ್ಲಿಫೈ ಅಂತಂತಂದ್ರೆ ಏನು? ಫ್ರಾಕ್ಷನ್ಸ್ನ ಕೂಡಿ ಕಳೆದು ಎಲ್ಲ ಮಾಡೋದು. ಸಿಂಪ್ಲಿಫೈ ದಿ ಫಾಲೋಯಿಂಗ್ ಫ್ರಾಕ್ಷನ್ ಅಂತೆಲ್ಲ ಬರೆಯೋದು. ಸಿಂಪ್ಲಿಫೈ 4/5 ಪ್ಲಸ್ 3/10 ಮೈನಸ್ 2/15 ಅಂತ ಇದೆ ಅಂತ ಇಟ್ಕೊಳ್ಳೋಣ. ಈಗ ನಮಗೆ ಇದ್ರದ್ದು LCM ಕಂಡುಹಿಡಿಬೇಕು. ಇಲ್ಲಿ ಮಾತ್ರ ಎಲ್ಲಾನು ಗೊತ್ತಾಗೋಗ್ಬಿಡುತ್ತೆ. 15 is divisible by 5, but it is not divisible by 15. ಸೊ ಹಾಗಾಗಿ ನಮಗೆ 5ರಿಂದನೂ ಭಾಗ ಆಗಬೇಕು, 10ರಿಂದನೂ ಭಾಗ ಆಗಬೇಕು, 15ರಿಂದನೂ ಭಾಗ ಹಾಕಬೇಕು. ಸೊ ದಟ್ ವಿ ಗೆಟ್ ದಿ ಕೋಶಂಟ್ ಟು ಕನ್ವರ್ಟ್ ಈಚ್ ಇಂಟು ಈಕ್ವಲೆಂಟ್ ಫ್ರಾಕ್ಷನ್. ಅದಕ್ಕೆ LCM ಬೇಕು. ಸೊ ಫಸ್ಟ್ ಸ್ಟೆಪ್ ಏನು? ಫಸ್ಟ್ ಸ್ಟೆಪ್ ಇಸ್ LCM. ಸೊ LCM ಯಾವ್ದ್ರದ್ದು? 5, 10, 15. ಈ LCM ನಮಗೆ ಕಾಮನ್ ಡಿನಾಮಿನೇಟರ್. LCM ಈಕ್ವಲ್ಸ್ ಕಾಮನ್ ಡಿನಾಮಿನೇಟರ್. ಸೊ 5 ಮಗ್ಗಿನಲ್ಲಿ ಮಾಡಿದ್ರೆ 5 1 5, 5 2 10, 5 3 15. ಸೊ ಅಲ್ಲಿಗೆ ನಮ್ಗೇನು ಬಂತು? LCM ಈಕ್ವಲ್ಸ್ ಎಲ್ಲ ಪ್ರೈಮ್ ನಂಬರ್ ಆಗೋಯ್ತು ನೋಡಿ, 3 2 5. ಅವಾಗ ಕ್ಲೀನಾಗಿ ಗುಣಿಸೋದು. 5 × 2 × 3, 5 2 10, 13 30. ಯಾವಾಗಲೂ ಇವಾಗ 30 ಅಂತ LCM ಇಟ್ಕೊಂಡ್ರೆ ನನಗೆ ಆ 30 ಅನ್ನೋದನ್ನ ಮಾಡಿ ಮತ್ತೆ ಮತ್ತೆ ಭಾಗಿಸೋದ್ರ ಬದಲು ಏನು ಮಾಡೋಣ ಅಂತಂತಂದ್ರೆ, ಇದು ಏನಿದೆಯಲ್ಲ ಈ 5 × 2 × 3 ಅಂತಾನೆ ಬರ್ಕೊಳ್ಳೋಣ. 5 × 2 × 3 ಅಂತಾನೆ ಬರ್ಕೊಳ್ಳೋಣ. ಅವಾಗ ನೋಡಿ ಇಲ್ಲಿ 5 ಇದೆ ಡಿನಾಮಿನೇಟರು,
5 10, 10 ಡಿನಾಮಿನೇಟರ್ ಇದೆ. 5 3 15, 15 ಡಿನಾಮಿನೇಟರ್ ಇದೆ. ಸೊ ಹಾಗಾಗಿ ನಮಗೆ ಭಾಗಿಸಿದ್ರೆ ಬರೋ ಕೋಶಂಟ್ ಅಲ್ಲೇ ಡೈರೆಕ್ಟಾಗೆ ಸಿಕ್ಬಿಡುತ್ತೆ. ಸೊ ಏನು ಮಾಡೋದು, ಈ ಥರ ಬರ್ಕೊಂಡ ತಕ್ಷಣನೇ ಲೆಕ್ಕದ ಪ್ರೊಸೀಜರ್ ಏನಪ್ಪ ಅಂತಂದರೆ 4 ಅನ್ನೋದು ನ್ಯೂಮರೇಟರ್. ಸೊ ಈ 4/5 ಫ್ರ್ಯಾಕ್ಷನ್ನ ಈಕ್ವಲೆಂಟ್ ಫ್ರ್ಯಾಕ್ಷನ್ ಅಂದರೆ 1/30 ಫ್ರ್ಯಾಕ್ಷನ್ ಮಾಡೋದಕ್ಕೆ ಏನು ಕೋಶಂಟಿಂದ ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು 5ರಿಂದ ನಾನು ಇದನ್ನು ಡಿವೈಡ್ ಮಾಡಿದ್ರೆ ನನಗೆ 2 3 6. ಇಲ್ಲಿ ನೋಡಿ 5 × 2 × 3/5 ಅಂದರೆ ನನಗೆ 6 ಬಂತು. 5 6 30 ಅಂತ ಹೇಳಿದ್ರ ಬದಲು ಈ ಥರ ಹೇಳ್ತೇವೆ, ಯಾಕೆಂದರೆ ದೊಡ್ಡ ದೊಡ್ಡ ಲೆಕ್ಕದಲ್ಲಿ ಈ ಪ್ರೊಸೀಜರ್ ಫಾಲೋ ಮಾಡೋದು ಈಸಿ. ಸೊ ಇಲ್ಲಿ ನನಗೆ 6 ಅಂತ ಬಂತು. ಸೊ ಇದು ನ್ಯೂಮರೇಟರು, ಇದು ಕೋಶಂಟು. ಸೊ ನ್ಯೂಮರೇಟರ್ ಇಂಟು ಕೋಶಂಟ್. ಕೋಶಂಟ್ ಯಾರು? ಇವನು. ಹೆಂಗೆ ಬಂತು ಕೋಶಂಟು? ಇದು LCM. ಕೋಶಂಟ್ ಹೆಂಗೆ ಬಂತು? ಇದು LCM ಡಿವೈಡೆಡ್ ಬೈ ಡಿನಾಮಿನೇಟರ್ ಆಫ್ ದಿ ರೆಸ್ಪೆಕ್ಟಿವ್ ಫ್ರ್ಯಾಕ್ಷನ್. ಸೊ ಅದೇ ಥರ ಇಲ್ಲಿ ಪ್ಲಸ್ ಇದ್ರೆ ಪ್ಲಸ್ ಅಂತ ಹಾಕಿ, ಅಂದರೆ ಈ ಫ್ರ್ಯಾಕ್ಷನಲ್ಲಿ ಈ ಫ್ರ್ಯಾಕ್ಷನ್ ಕೂಡಬೇಕು ಅಂತಂದರೆ ನ್ಯೂಮರೇಟರ್ನಲ್ಲೂ ಕೂಡೋದು. ಈಕ್ವಲೆಂಟ್ ಫ್ರ್ಯಾಕ್ಷನ್ ಮಾಡಿದ್ಮೇಲೆ ನನಗೆ ಕೂಡೋದಕ್ಕೆ ಬಂದ್ಬಿಡುತ್ತೆ ಅವಾಗ. ಸೊ ಪ್ಲಸ್ ಅಂತ ಹಾಕ್ಬಿಟ್ಟು ಸೆಕೆಂಡ್ ನೋಡಿ 5 2 10, 10ರಿಂದ ಡಿವೈಡ್ ಮಾಡಿದ್ರೆ ಏನು ಉಳಿಯುತ್ತೆ? ನನ್ನ ಕೋಶಂಟು 3 ಉಳಿಯುತ್ತೆ. ಸೊ ಫಸ್ಟ್ ಏನಿದೆ ಅದನ್ನು ಮರಿಬಾರ್ದಲ್ಲ, ಅದಕ್ಕೆ ಫಸ್ಟ್ ಅದನ್ನು ನ್ಯೂಮರೇಟರ್ ಇರೋದನ್ನ ಬರ್ಕೊಂಡು ಇಂಟು ಕೋಶಂಟ್. ಇದು ನ್ಯೂಮರೇಟರು, ಇದು ಕೋಶಂಟ್, n × q ಮೈನಸ್ ಇಲ್ಲಿ 5 3 15 ಅನ್ನೋದನ್ನು ಡಿವೈಡ್ ಮಾಡಿದ್ರೆ ನನಗೆ 15ರಿಂದ ಈ LCM ಡಿವೈಡ್ ಮಾಡಿದ್ರೆ ಏನು ಉಳಿಯುತ್ತೆ? 2 ಉಳಿಯುತ್ತೆ. ಸೊ ಇಲ್ಲಿ 2 ಇದೆ, ಇದನ್ನ ಮತ್ತೆ 2 ಅನ್ನೋದು ಕೋಶಂಟ್. ಇದು ನ್ಯೂಮರೇಟರ್ ಇದೆ ಇದ್ರದ್ದು, ಇದು ಕೋಶಂಟ್. ಸೊ ಇಲ್ಲಿ ಸುಮ್ಮನೆ ಈ ಫಸ್ಟ್ ಲೆಕ್ಕ ಆದ್ರಿಂದ ಇದರಲ್ಲೆಲ್ಲ ಬರಿತೀನಿ. ಇಲ್ಲಿ LCM ಬೈ ಡಿನಾಮಿನೇಟರ್ 5 × 2 × 3/10. ಸೊ 5 2 10 ಹೋಯ್ತು, 3 ಅಂತ ಬಂತು. ಇಲ್ಲೂ LCM ಬೈ ಡಿನಾಮಿನೇಟರ್ ಮಾಡಿದ್ರೆ 5 × 2 × 3/15 ಅಂತ ಬಂತು. 5 3 15, 2 ಅಂತ ಬಂತು. ಸೊ ಅದನ್ನು ಮಾಡಿದ್ರೆ ಇವಾಗ ನನಗೆ ಯಾವಾಗಲೂ ಫಸ್ಟ್ ಫ್ರ್ಯಾಕ್ಷನ್ ಬಾರ್ ಬರ್ಬಿಡ್ಬೇಕು. ಒಂದು ಈ ಈಕ್ವಲ್ಸಿನ ಮಧ್ಯಕ್ಕೆ ಸರಿಗೆ ಫ್ರ್ಯಾಕ್ಷನ್ ಬಾರ್ ಬರೆದ್ಬಿಡ್ಬೇಕು. ಈಕ್ವಲ್ಸ್ ಒಂದು ಕಡೆಗೆ, ನ್ಯೂಮರೇಟರ್ ಪಕ್ಕ ಈಕ್ವಲ್ಸ್ ಬರೆಯೋದು ಅವೆಲ್ಲ ಮಾಡಬಾರ್ದು. ಫ್ರ್ಯಾಕ್ಷನ್ಸ್ ಲೆಕ್ಕದಲ್ಲಿ ಫಸ್ಟ್ ಕಲ್ತ್ಕೋಬೇಕಾಗಿರೋದು ಈಕ್ವಲ್ಸ್ ಅನ್ನೋದು ಏನು ಬರಿತೀವಿ ನಾವು, ಆ ಈಕ್ವಲ್ಸ್ ಅನ್ನೋದು ನೋಡಿ ಇಲ್ಲಿ ಇದ್ರದ್ದು ಈ ಲೈನ್ ಏನು ಬರುತ್ತಲ್ಲ, ಆ ಈಕ್ವಲ್ಸ್ ಮಧ್ಯ ಈ ಫ್ರ್ಯಾಕ್ಷನ್ ಬಾರಿಗೆ ಸರಿ ಬರೋಂಗೆ ಬರಿಬೇಕು. ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಈಗ ಎಲ್ಲ ಮುಗೀತಲ್ಲ, ಇವಾಗ ಇನ್ನು ಸಿಂಪ್ಲಿಫೈ ಮಾಡಕ್ಕೆ ಬೇಕಾದರೆ ಇರಲಿ ನನಗೆ, ಯಾಕೆಂದ್ರೆ ಆಮೇಲೆ ಫ್ಯಾಕ್ಟ್ರೈಸ್ ಮಾಡಿ ಕಾಮನ್ ಫ್ಯಾಕ್ಟರ್ಸ್ ಕಂಡುಹಿಡಿದು ಡಿವೈಡ್ ಮಾಡಿ ರೆಡ್ಯೂಸ್ ಮಾಡಬೇಕಲ್ಲ. ಅದಕ್ಕೋಸ್ಕರ ಇದು 4 6 24 ಪ್ಲಸ್ 3 3 9 ಮೈನಸ್ 4. ಸೊ 24 4 ಹೋದ್ರೆ 20, 29 29 ಬೈ, ಈಗ ನೋಡಿ 29 ಅನ್ನೋದು ಇಲ್ಲಿ 5 ಮಗ್ಗಿನಲ್ಲೂ ಬರಲ್ಲ, ಇಲ್ಲಿರೋ 2 ಮಗ್ಗಿನಲ್ಲೂ ಬರಲ್ಲ, ಇಲ್ಲಿರೋ 3 ಮಗ್ಗಿನಲ್ಲಿ ಬರುತ್ತಾ ಅದರಲ್ಲೂ ಬರಲ್ಲ. ಆದ್ರಿಂದ ಯಾವುದಕ್ಕೂ ಬರಲ್ಲ ಇದು. ಸೊ ದಿಸ್ ಈಸ್ ನಾಟ್ ಡಿವಿಸಿಬಲ್ ಬೈ ಎನಿ ಆಫ್ ದಿ ಫ್ಯಾಕ್ಟರ್ಸ್ ಆಫ್ ದಿ ಡಿನಾಮಿನೇಟರ್ LCM. ಹಾಗಾಗಿ ಇದೇನೇ ಫೈನಲ್ ರೆಡ್ಯೂಸ್ಡ್ ಫಾರಮ್. ಸೊ ದಿಸ್ ಬಿಕಮ್ಸ್ ದಿ ಆನ್ಸರ್. ಆವಾಗಲೂ ಈ ಥರ ನಾವು ಫಸ್ಟ್ ಚೆಕ್ ಮಾಡ್ಕೋಬೇಕು ಯಾವ್ದಾರ ಫ್ಯಾಕ್ಟರ್ಸ್ ಇದೆಯಾ ಅಂತ ಹೇಳ್ಬಿಟ್ಟು. ಯಾವಾಗ್ಲೂ ಈ LCM ತಗೊಂಡಾಗ ಈ ಥರ ಫ್ಯಾಕ್ಟರ್ಸಲ್ಲಿ ಇಟ್ಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಸ್ವಲ್ಪ ಈಸಿ ಆಗುತ್ತೆ, ಕ್ವಿಕ್ಕಾಗಿ ಆಗುತ್ತೆ ಲೆಕ್ಕ. ಸೊ ಈಗ ವಿ ವಿಲ್ ಸ್ಟಾರ್ಟ್ ವಿತ್ ಸ್ಲೈಟ್ಲಿ ಬಿಗರ್ ಪ್ರಾಬ್ಲಮ್. ಸೊ 2 7/12 simplify 7/12 plus 11/20 plus 13/15. ಯಾವಾಗಲೂ ಎತ್ಕೊಳ್ತಾ ಏನು ಮಾಡೋದು ನಾವು, ತುಂಬ ಸ್ಟ್ರೈಟ್ ಫಾರ್ವರ್ಡ್ LCM. ಇನ್ಮೇಲೆ ಅದು ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಈಸ್ ನಥಿಂಗ್ ಬಟ್ ಕಾಮನ್ ಡಿನಾಮಿನೇಟರ್ ಅಂತ ಹೇಳಿ. ಸೊ 12
20 ನೋಡಿ, ಯಾತಿಗೆ LCM ಅನ್ನೋ ಚಾಪ್ಟರ್ ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಯ್ತು ಇವಾಗ. ಸೊ ಇದಕ್ಕೋಸ್ಕರನೇ ಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ, ಫೈನಲ್ ಸಿಂಪ್ಲಿಫಿಕೇಶನ್ ಮಾಡ್ಬೇಕಾದ್ರೆ ನಮಗೆ ರಿಡಕ್ಷನ್ ಮಾಡ್ಬೇಕಾದ್ರೆ ತುಂಬಾ ದೊಡ್ಡ ದೊಡ್ಡ ನಂಬರ್ಸ್ ಬಂದ್ಬಿಟ್ರೆ ಇಲ್ಲಿ HCF ಕಂಡುಹಿಡಿಯೋದು ಬೇಕಾಗತ್ತೆ ಸಿಂಪ್ಲಿಫೈ ಮಾಡೋಕ್ಕೆ. ಸೊ LCM ಅಂಡ್ HCF ಎರಡೂ ಫ್ರಾಕ್ಷನ್ಸ್ನ ಸಿಂಪ್ಲಿಫೈ ಮಾಡೋಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ ಸೆಟ್. ಸೊ ಈ ಲೆಕ್ಕ ಜಾಸ್ತಿ ಮಾಡ್ತಾ ಹೋದ್ರೆ ಅದ್ರ ಜಾಸ್ತಿ ಬರುತ್ತೆ. 2 6 12, 2 10 20, 15 ಹಂಗೆ ಇಟ್ಕೊಳ್ಳೋದು. ಯಾಕಂದ್ರೆ 2 ಈವನ್ ನಂಬರ್ ಇತ್ತಲ್ಲ. ಈಗಲೂ 6 10 2 ಈವನ್ ನಂಬರು, 2 3 6, 2 5 10, 15 ಹಂಗೆ ಇಟ್ಕೊಳ್ಳೋದು. ಈಗ 3 1 3, 3 5 15, ಸಾರಿ 5 ಹಂಗೆ ಇರುತ್ತೆ. ಇಲ್ಲಿ ನೆಕ್ಸ್ಟ್ 3 5 15. ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ಈ ಹಾರಿಸಾಂಟಲ್ ರೋಲ್ ಅಲ್ಲಿ ಸೇಮ್ ಪ್ರೈಮ್ ನಂಬರ್ಸ್ 2 ಸತಿ ಬಂದ್ರೆ ಅದ್ರದ್ದು ಕಾಮನ್ ಫ್ಯಾಕ್ಟರ್ ತಗೋಬೇಕು. ಯಾಕೆಂತಂದ್ರೆ ಕಾಮನ್ ಫ್ಯಾಕ್ಟರ್ಸ್ ಇಲ್ಲಿ ನಾವು ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ಗೆ ಯಾವಾಗಲೂ ಫಸ್ಟ್ ಕಾಮನ್ ಮಲ್ಟಿಪಲ್ಸ್ ಯಾವ್ದು ಬರುತ್ತೋ ಅದನ್ನೆಲ್ಲ ತಗೋಬೇಕು. 5 1 5, 5 1 5, ಇದೆರಡಕ್ಕೂ ಸೇರಿ ಇದೊಂದು ದಿಸ್ ಈಸ್ 1 ಮಲ್ಟಿಪಲ್ ಅಂತ ಹೇಳ್ಬಿಟ್ಟು 1 ವ್ಯಾಲ್ಯೂ ಅಂತ ಹೇಳಿ. ಸೊ ಇವಾಗ ನಮ್ಗೆ LCM ಏನು ಬಂತು ನೋಡಿ, ಇವಾಗ ಹಿಂಗೆ ಬರ್ಕೊಳ್ಳೋದು. ಹೇಳಿದ್ನಲ್ಲ, ಯಾವಾಗಲೂ ಈಕ್ವಲ್ಸ್ ಹಾಕೋದು, ಈಕ್ವಲ್ಸ್ ಹಾಕಿ ಫ್ರಾಕ್ಷನ್ ಬಾರ್ ಹಾಕೋದು, ಈಕ್ವಲ್ಸ್ ಹಾಕಿ ಫ್ರಾಕ್ಷನ್ ಬಾರ್ ಹಾಕೋದು. ಫ್ರಾಕ್ಷನ್ ಬಾರ್ ಹಾಕಿ ಇಲ್ಲಿ ಹೆಂಗಿದೆ ಫ್ಯಾಕ್ಟರ್ ಹಂಗೆ ಬರ್ಕೊಳ್ಳಿ. 2 × 2 × 3 × 5 ಯೂಸ್ಫುಲ್ ಆಗುತ್ತೆ ಯಾವಾಗಲೂ. 2 × 2 × 3 × 5 ಅಂತ ಬರ್ಕೊತೀರಿ. ಈಗ ನೋಡಿ ಇಲ್ಲಿ 4 3 12, 12ರಿಂದ ಡಿವೈಡ್ ಮಾಡಿದ್ರೆ 2 × 2 × 3, 4 3 12 ಅನ್ನೋದು ಹೋಗುತ್ತೆ ಅಲ್ವಾ. 4 3 12 ಅಂತ ಹೋಗೋದ್ರಿಂದ ಏನು ಕೋಶಂಟ್ ಉಳಿಯುತ್ತೆ ನನಗೆ? 5 ಉಳಿಯುತ್ತೆ. ಸೊ ನ್ಯೂಮರೇಟರ್ ಇಂಟು ಕೋಶಂಟ್. ಸೊ ನ್ಯೂಮರೇಟರ್ ಇಂಟು ಕೋಶಂಟ್. ಕೋಶಂಟ್ ಹೆಂಗೆ ಬಂತಿದ್ದು? 12ನ ಈ 2 × 2 × 3/5ನ ಡಿವೈಡ್ ಮಾಡಿದ 12ರಿಂದ ಮಾಡಿದ್ದಕ್ಕೆ ಬಂತು ಪ್ಲಸ್. ಈಗ ನೋಡಿ ಇಲ್ಲಿ 2 2 4, 4 5 20, 20 ಆದಮೇಲೆ ಇನ್ನೊಂದು ಫ್ಯಾಕ್ಟರ್ ಏನು ಉಳ್ಕೋತು? 3. 20ರಿಂದ ಡಿವೈಡ್ ಮಾಡಿದಾಗ 20/20 ಹೊಟ್ಟೋಗುತ್ತೆ, 3 ಕೋಶಂಟ್ ಉಳ್ಕೊಳ್ಳುತ್ತೆ. ಸೊ ಈ ನ್ಯೂಮರೇಟರ್ನ ಈ ಫ್ರಾಕ್ಷನ್ ಈಕ್ವಲೆಂಟ್ ಮಾಡೋಕ್ಕೆ 3ರಿಂದ ಮಲ್ಟಿಪ್ಲೈ ಮಾಡಬೇಕು. ಈಗ ನೋಡಿ ಇಲ್ಲಿ ಇದು 12 5 60 ಆದರೆ 60 ಅಂತ ಬರುತ್ತೆ. ಯಾಕೆಂದ್ರೆ ಇದು LCM ಏನಿದೆ 2 4 4 3 12 60, ಎಲ್ಲನೂ 60 60 60 ಆಗಬೇಕು. ಸೊ ಇಲ್ಲಿ 5ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಅನ್ನೋದು ಗೊತ್ತಾಯ್ತು ನಮಗೆ. ಹೆಂಗೆ ಗೊತ್ತಾಯ್ತು? ಈ 60ನ್ನ 12ರಿಂದ ಭಾಗಿಸಿದಾಗ ಬಂದಿದ್ದು ಕೋಶಂಟ್ ಬಂತಲ್ಲ, 12 5 60 ಅಂತ. ಸೊ ನ್ಯೂಮರೇಟರ್ನು ಮಾಡಿದ್ರೆ ಆವಾಗ ಇದು 35/60 ಅಂತ ಈಕ್ವಲೆಂಟ್ ಫ್ರಾಕ್ಷನ್ ಆಗುತ್ತೆ ಸೇಮ್ ಡಿನಾಮಿನೇಟರ್ಗೆ. ಅದನ್ನೇ ಮಾಡ್ತಾ ಇದ್ದೀವಿ ಅಷ್ಟೇ. ಇಲ್ಲೇನಾಗುತ್ತೆ? 23 60 ಅಂತ ಆಗುತ್ತೆ. ಸೊ ಈ 11ನ್ನ 3ರಿಂದ ಮಲ್ಟಿಪ್ಲೈ ಮಾಡಿದ್ರೆ 33/60 ಅಂತ ಆಗುತ್ತೆ. ಸೊ ಕೂಡ್ಬೋದು ನಾನು ಅಂತ. ಅದೇ ಪ್ರೊಸೀಜರ್ ಅಷ್ಟೇ. ಈಗ 15 ಅಂದರೆ 5 3 15, 15 ಹೊಟ್ಟೋದ್ರೆ ಇಲ್ಲಿ ಎಷ್ಟು ಉಳಿಯುತ್ತೆ? 4 ಉಳಿಯುತ್ತೆ. ಸೊ ಈ 13ನ್ನ 4ರಿಂದ ಗುಣಿಸ್ಬೇಕು. ಸೊ ಯಾವಾಗಲೂ ಈ ಪ್ರಾಕ್ಟೀಸ್ ಮಾಡಬೇಕು, ನ್ಯೂಮರೇಟರ್ ಇಂಟು ಕೋಶಂಟ್, ನ್ಯೂಮರೇಟರ್ ಇಂಟು ಕೋಶಂಟ್ ಅಂತ ಹೇಳ್ಬೋದು. ಅದು ಯಾಕೆಂತಂದ್ರೆ ಒಂದ್ಸತಿ ಈ ರೊಟೀನ್ ಪ್ರಾಕ್ಟೀಸ್ ಆದರೆ ಮಿಸ್ಟೇಕ್ಸ್ ಆಗೋದಿಲ್ಲ. ಒಂದೊಂದ್ಸತಿ ಒಂದೊಂದು ಮಾಡೋದು ಎಲ್ಲ ಮಾಡ್ಬೋದು. ಈಗ ಸಿಂಪ್ಲಿಫೈ ಮಾಡೋಣ. 7 5 35 ಪ್ಲಸ್ 11 3 33 ಪ್ಲಸ್ 13 4 52 ಬೈ 2 × 2 × 3 × 5 ಅಂತ ಇಟ್ಕೊಳ್ಳೋಣ. ಇಸ್ ಈಕ್ವಲ್ ಟು ಎಷ್ಟು ಬಂತು? 35 3 38 30, 68 2 70 50 120. ಬಾಯ್ನಲ್ಲಿ ಕೂಡ್ಕೊಳ್ಳೋಕ್ಕೂ ಬರೋದು ಬೆಟರ್. ಡಿವೈಡೆಡ್ ಬೈ ಇಲ್ಲಿ ನೋಡಿ, ಇಲ್ಲಿ 2 2 4, 4 3 12, 12 5 60. ಇದು 60 120 ಅಂತ ಆದ್ರಿಂದ ಇನ್ನು ಮತ್ತೇನು ಫ್ಯಾಕ್ಟರೈಸೇಷನ್ನೇ ಬೇಕಾಗಲ್ಲ, ಸೀದಾ 60 ಅಂತಾನೆ ಬರ್ಕೋಬಹುದು. 6 2 12 ಅಂತ ಬಂತು. ನೋಡಿದ್ರ ಈ ಫ್ರಾಕ್ಷನ್ ಅನ್ನು ಸಿಂಪ್ಲಿಫೈ ಮಾಡಿದ್ದಕ್ಕೆ ನನಗೆ ಇದನ್ನ ಯಾತಿಗೆ ಈ ಫ್ರಾಕ್ಷನ್ ಅನ್ನು ಹಿಂಗೆ ಇಟ್ಕೊಂಡು ಲಾಸ್ಟ್ ತನಕ ಕಾಯ್ತು ಅಂತಂದ್ರೆ ನೋಡ್ಕೋಬೇಕು. ಕೆಲವು ಸತಿ ನಮ್ಗೇನಾಗತ್ತೆ, ಇದನ್ನು ಫ್ಯಾಕ್ಟರೈಸ್ ಮಾಡ್ಬಿಟ್ಟು ಕಾಮನ್ ಫ್ಯಾಕ್ಟರ್ಸ್ನ ತೆಗಿಯೋ ಥರ ಆಗುತ್ತೆ. ಇದು ನೋಡಿ 2 60 ಆಗುತ್ತೆ, ಇದು 2 30 ಆಗುತ್ತೆ, 3 3 10 ಆಗುತ್ತೆ, 5 2 10 ಅಂತ ಆಗುತ್ತೆ. ಹಂಗೂ ಮಾಡ್ಕೊಂಡು ಹೋಗ್ಬೋದು. ಈ ಥರ ಇದ್ರೇನಾಗ ಗೊತ್ತಾ? 2 60, 2 30, 3 10, 5 2 ಹಂಗೂ ಮಾಡ್ಬೋದು. ಇಲ್ಲ ಈ ಥರ ರೌಂಡ್ ಫಿಗರ್ ಬರೋದಾದ್ರೆ ಸೀದಾ 120/60 ಅಂತ ಬರ್ಕೋಬೋದು. ಸೊ ಸ್ವಲ್ಪ ಈ ಥರ ಸ್ಮಾರ್ಟ್ನೆಸ್ ಕಲ್ತ್ಕೋಬೇಕು. ಒಟ್ಟು ಲೆಕ್ಕ
ಕ್ವಿಕ್ಕಾಗೂ ಆಗಬೇಕು, ಕರೆಕ್ಟಾಗೂ ಆಗಬೇಕು. ಈಗ ನೋಡಿ, ಮಿಕ್ಸ್ಡ್ ಫ್ರಾಕ್ಷನ್ಸ್ ಬಂದ್ಬಿಟ್ರೆ, ಅಂದರೆ ಹೋಲ್ ಪಾರ್ಟು ಇದೆ, ಫ್ರಾಕ್ಷನಲ್ ಪಾರ್ಟು ಇದೆ, ಆ ಥರದ ಮೆಷರ್ಸ್ ಬಂದ್ಬಿಟ್ರೆ ಹೆಂಗೆ ಆ್ಯಡ್ ಮಾಡೋದು ಅಂತ ಹೇಳ್ಬಿಟ್ಟು ಸಿಂಪ್ಲಿಫೈ. Simplify 5 3/7 plus 1 1/15 plus 3 3/5 plus 2 10/21. ಏನಾಗ್ಬಿಟ್ಟಿದೆ, ಎಲ್ಲ ಮಿಕ್ಸ್ಡ್ ಫ್ರಾಕ್ಷನ್ಸ್ ಕೊಟ್ಬಿಟ್ಟಿದ್ದಾರೆ. ಇರ್ಲಿ, ಏನು ತೊಂದರೆ ಇಲ್ಲ. ನಮಗೆ ಏನು ನಮಗೆ ಚೆನ್ನಾಗಿ ಗೊತ್ತಿದೆ ಅಂತಂದ್ರೆ 5 3/7 ಅಂದ್ರೆ ಏನು ಹೇಳಿದೆ, ಇಟ್ ಈಸ್ ದಿ ಸಮ್ ಆಫ್ 5 ಹೋಲ್ ಪಾರ್ಟ್ಸ್ ಆ್ಯಂಡ್ 3/7 ಫ್ರಾಕ್ಷನ್ ಪಾರ್ಟ್. ಸೊ ನಾನು ಯಾವಾಗಲೂ ಹೇಳಿದ್ದೆ ಮಿಕ್ಸ್ಡ್ ಫ್ರಾಕ್ಷನಲ್ಲಿ ನೋಡಿ 3/7 ಅಂದರೆ 7ಇಂದ ಡಿವಿಷನ್ನು ಇದೆ, ಅದನ್ನು 3ರಿಂದ ಮಲ್ಟಿಪ್ಲೈ ಮಾಡಿ 3 ಆಫ್ 1/7 ಅಂತ ಮಲ್ಟಿಪ್ಲಿಕೇಶನ್ನು ಆಗಿದೆ, ಹೋಲ್ ಪಾರ್ಟ್ ಆ್ಯಡ್ ಆಗ್ತಾ ಇದೆ. ಸೊ ಇದರಲ್ಲೆಲ್ಲ ಆಲ್ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ ಆರ್ ಇನ್ವಾಲ್ವ್ಡ್. ನಮಗೆ ಏನು ಬೇಕು, ಅಡಿಷನ್ ಸಬ್ಟ್ರಾಕ್ಷನ್ ಬೇಕು. ಸೊ ಅಡಿಷನ್ ಪೋರ್ಷನನ್ನು ಸಪ್ರೇಟ್ ಮಾಡ್ಕೊಳ್ಳೋದು. ಅವಾಗ ನಮಗೆ ಹೋಲ್ ನಂಬರ್ಗಳನ್ನೆಲ್ಲ ಒಂದು ಸತಿ ಕೂಡೋದು, ಫ್ರಾಕ್ಷನ್ಸ್ನೇ ಸಪ್ರೇಟಾಗಿ ಕೂಡೋದು ಮಾಡಿದ್ರೆ ಲೆಕ್ಕ ಈಸಿ ಆಗುತ್ತೆ. ನೀವೇನು ಮಾಡ್ಬಿಡ್ತೀರಾ, 7 5 35 3 38/7 ಅಂತ ಬರ್ಕೊಂಡ್ಬಿಟ್ರೆ ನ್ಯೂಮರೇಟರ್ ತಲೆ ದಪ್ಪ ಆಗ್ಬಿಡುತ್ತೆ, ಸುಮ್ಮನೆ 28 ಕೆಲಸ ಜಾಸ್ತಿ ಆಗುತ್ತೆ. ಹಂಗೆ ಮಾಡಕ್ಕೆ ಹೋಗ್ಬಾರ್ದು. ಸೊ ಫಂಡಮೆಂಟಲ್ ಕಾನ್ಸೆಪ್ಟ್ ಅಲ್ಲಿ 5 3/7 ಅಂದರೆ ಇಟ್ ಈಸ್ ದಿ ಸಮ್ ಆಫ್ ಹೋಲ್ ಪಾರ್ಟ್ 5 ಪ್ಲಸ್ 3/7 ಫ್ರಾಕ್ಷನ್ ಪಾರ್ಟ್ ಅಂತ. ಸೊ ಅಡಿಷನ್ ಅಲ್ಲೇ ಇರೋದ್ರಿಂದ ಅಡಿಷನ್ ಥರನೇ ಬರ್ಕೊಂಬಿಡೋದು. ಅಂದರೆ 5 3/1/7 ಈಸ್ 5 ಪ್ಲಸ್ 3/7 ಅಂತ ವಿ ಹ್ಯಾವ್ ಸಪರೇಟೆಡ್ ಹೋಲ್ ಪಾರ್ಟ್ ಆ್ಯಂಡ್ ಫ್ರಾಕ್ಷನ್ ಪಾರ್ಟ್. ಇಲ್ಲೂ ಹಾಗೆ ಮಾಡೋದು 1 ಪ್ಲಸ್ 1/15 ಅಂತ, ಪ್ಲಸ್ 3 ಪ್ಲಸ್ 3/5 ಅಂತ, ಪ್ಲಸ್ 2 ಪ್ಲಸ್ 10/21 ಅಂತ. ಈಗ ನೋಡಿ, ನಮಗೆ ಹೋಲ್ ಪಾರ್ಟ್ನೆಲ್ಲ ಕೂಡಕ್ಕೆ ಭಾಳ ಈಸಿ, ಎಲ್ಲನೂ ಸೇಮ್ ಯೂನಿಟ್ಸ್ ತಾನೆ. 5 ಪ್ಲಸ್ 1 ಪ್ಲಸ್ 3 ಪ್ಲಸ್ 2 ಪ್ಲಸ್ 3/7 ಒಂದು ಫ್ರಾಕ್ಷನ್ ಪಾರ್ಟು, 1/15 ಒಂದು ಫ್ರಾಕ್ಷನ್ ಪಾರ್ಟು, 3/5 ಇನ್ನೊಂದು ಫ್ರಾಕ್ಷನ್ ಪಾರ್ಟು, 10/21 ಇನ್ನೊಂದು ಫ್ರಾಕ್ಷನ್ ಪಾರ್ಟ್. ಸೊ ಇದು ಫ್ರಾಕ್ಷನ್ ಎಫ್ ಅಂತ ಇಟ್ಕೊಳ್ಳೋಣ. ಸೊ ಈಸ್ ಈಕ್ವಲ್ ಟು ಏನಾಯ್ತು ನಮಗೆ, 5 1 6 3 9 2 11 ಪ್ಲಸ್ ಫ್ರಾಕ್ಷನ್ ಪಾರ್ಟ್ ಆಯಿತು, 11 ಪ್ಲಸ್ ಫ್ರಾಕ್ಷನ್ ಪಾರ್ಟ್ ಆಯಿತು. ಈಗ ಸಿಂಪ್ಲಿಫೈ ಎಫ್ ಈಕ್ವಲ್ಸ್ 3/7 ಪ್ಲಸ್ 1/15 ಪ್ಲಸ್ 3/5 ಪ್ಲಸ್ 10/21. ಮುಂಚಿಂದ ಒಂದು ಲೆಕ್ಕ, 2 ಪಾರ್ಟ್ ಲೆಕ್ಕ ಆದಂಗೆ ಆಯ್ತು ಅಷ್ಟೇ. ಒಂದು ಹೋಲ್ ಪಾರ್ಟ್ ಕೂಡಿದ್ವಿ, ಈಗ ಫ್ರಾಕ್ಷನ್ ಪಾರ್ಟ್ ಕೂಡೋದಷ್ಟೇ. ನನಗೆ ಏನು ಮಾಡ್ತೀವಿ ಈಗ, LCM ಫಸ್ಟು ಯಾವ್ಯಾವ್ದ್ರದ್ದು, 7 15 5 21. 5 15 3ರಿಂದ ಹೋಗುತ್ತೆ, ಸಾರಿ 5 15 5ರಿಂದ ಹೋಗುತ್ತೆ, 7 15 21 3ರಿಂದ ಹೋಗುತ್ತೆ. ಸೊ 3ರಿಂದ ಜಾಸ್ತಿ ಹೋಗ್ತಾ ಇದೆ ಅಲ್ಲ. ಸೊ 15 21. ಸೊ ಇದು ಬೇಡ. ಎನಿವೆ ಫಸ್ಟ್ ಸ್ಮಾಲೆಸ್ಟ್ ಇಂದ ಶುರು ಮಾಡೋಣ. 7 ಹೋಗಲ್ಲ, 3 5 15 5 21. ಮತ್ತೆ 5ರಿಂದ ಮಾಡೋಣ, ಯಾಕೆ 2 5 ಇದಲ್ಲಿ 7 1 1 21. ಮತ್ತೆ ಇಲ್ಲೇನಾಗುತ್ತೆ, 7 1 1 1 3 7 3 20. ಸೊ ಲಾಸ್ಟ್ ಲೈನಲ್ಲಿ ಒಂದೇ ಒಂದು ಪ್ರೈಮ್ ನಂಬರ್ ಉಳ್ಕೊಳ್ಳೋ ಹಂಗೆ ಮಾಡಬೇಕು, ಅಥವಾ ಬೇರೆ 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 ಇರಬೇಕು. ಸೇಮ್ ಪ್ರೈಮ್ ನಂಬರ್ಸು ಲಾಸ್ಟ್ ರೋನಲ್ಲಿ ಇರಬಾರ್ದು. ಅವಾಗ ಸೇಮ್ ನಂಬರ್ ಇದ್ದರೆ ಆ ನಂಬರಿಂದ ಇನ್ನೊಂದ್ಸತಿ ಡಿವೈಡ್ ಮಾಡಬೇಕು. ಸೊ ಈಗ ನಮ್ಗೆ ಏನು ಬಂದಿದೆ ನೋಡಿ, ಇವಾಗ 3 × 5 × 7 × 3 ಅಲ್ವಾ. 3 × 3. ಸೊ ಇವಾಗ ಕಾಮನ್ ಡಿನಾಮಿನೇಟರ್ ಬರೆಯೋದಕ್ಕೆ ಫಸ್ಟ್ ಈಕ್ವಲ್ಸ್ ಹಾಕೋದು, ಈಕ್ವಲ್ಸ್ ಹಾಕಿ ಫ್ರಾಕ್ಷನ್ ಬಾರ್ ಹಾಕೋದು. ಫ್ರಾಕ್ಷನ್ ಬಾರ್ ಹಾಕ್ಬಿಟ್ಟು 3 × 5 × 7 × 3 ಅಂತ ಬರೀಬೇಕು.
ಅಯ್ಯೋ, ಇಲ್ಲಿ ತಪ್ಪು ಮಾಡಿದ್ದೀನಿ ನಾನು. ನೋಡ್ತಾ ಇದ್ದೀರಾ ಇಲ್ಲಿ 3ರಿಂದ ಮಾಡಿದಾಗ 3 7 21 ಅಂತ ಇಲ್ಲೇ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಈ 7ರದ್ದನ್ನ ಇಲ್ಲಿ ಮಾಡಿದ್ರೆ ಇಲ್ಲಿ ಬರೋದೇ ಇಲ್ಲ. 7 ಇಂದ ಮಾಡಿದ್ರೆ ನನಗೆ ಲಾಸ್ಟಲ್ಲಿ 1 ಬರುತ್ತೆ. ಏನೋ ತಪ್ಪು ಮಾಡಿದ್ದೀನಲ್ಲ ಅಂತ ಅನ್ಕೊಂಡೆ ನಾನು, ಯಾಕಂದ್ರೆ ಇಷ್ಟೊಂದು ದೊಡ್ಡದು ಬರೋಕ್ಕೆ ಸಾಧ್ಯ ಇರಲ್ಲ. ಓಕೆ, ನಾವು 3 × 5 × 7 ಇಷ್ಟು ಸಾಕಾಯ್ತು ನಮಗೆ. ಈಗೇನು ಮಾಡಬೇಕು? ನಮಗೆ ನ್ಯೂಮರೇಟರ್ ಬರ್ಕೊಳ್ಳೋದು. ನ್ಯೂಮರೇಟರ್ ಆಫ್ ದಿ ಫಸ್ಟ್ ಫ್ರಾಕ್ಷನ್, ಇದು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಸಿಂಗಲ್ ಫ್ರಾಕ್ಷನ್ಸ್, ಫ್ರಾಕ್ಷನಲ್ ಟರ್ಮ್ ಅಂತ ಕರಿಬೋದು. ಇದು ಫ್ರಾಕ್ಷನಲ್ ಎಕ್ಸ್ಪ್ರೆಷನ್ ಅಂತ ಕರಿಬೋದು ಕೂಡದಲ್ಲಿ ಮಾಡಿ. ಸೊ ಈ ಫಸ್ಟ್ ಫ್ರಾಕ್ಷನಲ್ ಟರ್ಮ್ ಅಲ್ಲಿ ನ್ಯೂಮರೇಟರ್ 3 ಇಂಟು ಈ 7ರಿಂದ LCM ಡಿವೈಡ್ ಮಾಡಿದ್ರೆ ಬರೋ ಕೋಶಂಟ್ 3 × 5 × 7ನ 7ಇಂದ ಡಿವೈಡ್ ಮಾಡಿದ್ರೆ 3 × 5 ಕೋಶಂಟ್ ಉಳಿಯುತ್ತೆ. ಎಷ್ಟಾಯ್ತದು? 3 5 15. ಸೊ ಇದು ನ್ಯೂಮರೇಟರು, ಇದು ಕೋಶಂಟ್, ಪ್ಲಸ್ 3 5 15 ಇದೆ. 15ರಿಂದ 15 ಭಾಗಿಸಿದ್ರೆ ಉಳಿಯೋದೆಷ್ಟು? 7. ಸೊ ನ್ಯೂಮರೇಟರ್ 1 × 7 ಕೋಶಂಟ್ ಆಯ್ತು. ಹಾಗೆ ನೆಕ್ಸ್ಟಿಗೆ ಕೋಶಂಟ್ ಬರ್ಕೊಳ್ಳೋದು, ಸಾರಿ ನ್ಯೂಮರೇಟರ್ ಬರ್ಕೊಳ್ಳೋದು, ಕೋಶಂಟ್ ಹುಡ್ಕೋದು. 5ನ್ನ ಡಿವೈಡ್ ಮಾಡಿದ್ರೆ ನನಗೆ 3 × 7 ಉಳಿತು, ಮಲ್ಟಿಪಲ್ 3 7 21. ಓಕೆ, 3 7 21 ಉಳಿತು, ಪ್ಲಸ್ 3 7 21 ಉಳಿತು. ನೆಕ್ಸ್ಟ್ ಏನು? 7 3 21. 21 ಹೋದ್ರೆ ಏನು ಉಳಿತು ನನಗೆ? ಕೋಶಂಟು 5 ಉಳಿತು. 5 10 50. ಈಗ ನೋಡಿ, ನಮಗೆ ಇದನ್ನ ನಾನು ಗುಣಿಸ್ಬಿಟ್ಟು LCM ಬರ್ಕೊಂಡಿದ್ರೆ ಎಷ್ಟಾಗ್ತಿತ್ತು ನೋಡಿ? 3 5 15 15 105 ಅಂತ ಆಗ್ತಿತ್ತು. ಪ್ರತಿ ಸಲ ಮತ್ತೆ 105 7ರಿಂದ ಡಿವೈಡ್ ಮಾಡಿದ್ರೆ 15 ಈ ಥರ ಮಾಡ್ಕೊಂಡು ಹೋಗೋದ್ರ ಬದಲು ಈ ಫ್ಯಾಕ್ಟರ್ಸ್ ಥರ ಬರ್ಕೊಂಡ್ಬಿಟ್ರೆ ಕ್ವಿಕ್ಕಾಗೆ ಅಲ್ಲೇ ಸಿಕ್ಬಿಡುತ್ತೆ. ಆ ಫ್ಯಾಕ್ಟರ್ಸ್ಗಳು ಅಲ್ಲಲ್ಲೇ ಇರುತ್ತೆ. 21 ಅನ್ನೋ ಫ್ಯಾಕ್ಟರ್ ಹೋದ್ರೆ ಎಷ್ಟು ಉಳಿಯುತ್ತೆ? 5. ಇಲ್ಲಿ 5 ಅನ್ನೋ ಫ್ಯಾಕ್ಟರ್ ಹೋದ್ರೆ 21 ಉಳಿಯುತ್ತೆ. 15 ಅನ್ನೋ ಫ್ಯಾಕ್ಟರ್ ಹೋದ್ರೆ 7 ಉಳಿಯುತ್ತೆ. ಈ ಥರ ಈಸಿಯಾಗಿ ಸ್ಟ್ರೈಟಾಗಿ ಸಿಗುತ್ತೆ. ಸೊ ದಿಸ್ ಈಸ್ ಈಕ್ವಲ್ ಟು ನಾವು 45. ಸರಿ, ಮತ್ತೆ ಯಾವಾಗಲೂ ಅಷ್ಟೇ ಫ್ರಾಕ್ಷನ್ ಬಾರ್ ಬರೆದ್ಬಿಡ್ಬೇಕು. ಬರೆದ್ಬಿಟ್ಟು 3 × 5 × 7 ಹಾಗೆ ಬರ್ಕೊಂಡಿರೋಣ. ಕಡೆ ತನಕನೂ ಗುಣಿಸ್ಕೊಳ್ಳೋದು ಬೇಡ. ಯಾವಾಗ ಬೇಕೋ ಅವಾಗ ಗುಣಿಸ್ಕೊಳ್ಳೋಣ ನಾವು. ಯಾವಾಗ ಬೇಕೋ ಅವಾಗ ಗುಣಿಸ್ಕೊಂಡ್ರೆ ಆಯ್ತು. ಓಕೆ, ಸೊ ಮೇಲ್ಗಡೆ ಸಿಂಪ್ಲಿಫೈ ಮಾಡೋದು. 15 3 45 ನೋಡಿ, ಗುಣಾಕಾರ ಭಾಗಾಕಾರನು ಚೆನ್ನಾಗಿ ಬರಬೇಕು. ಪ್ಲಸ್ 7 3 1 3 3 2 6 21 3 63 ಅಂತ ಗೊತ್ತಿರಬೇಕು. 50. ಈಗ ಇದನ್ನ ಕೂಡೋದು. ಯೂನಿಟ್ ಪ್ಲೇಸ್ ಅಲ್ಲಿ ಯಾವ್ಯಾವ್ದಿದೆ? 0 3 7 5 ಹಿಂಗೆ ಹಾರಿಜಾಂಟಲ್ ಆಗಿ ಕೂಡೋದು ಕಲ್ತ್ಕೋಬೇಕು. 0 + 3 3 7 ಅನ್ನೋದು ಯೂನಿಟ್ ಪ್ಲೇಸ್ ಅಲ್ಲಿ ಇರುತ್ತೆ. 3 7 10 10 5 15. ಸೊ 1 ದಶಕ ಬಂತು, ಸೆಕೆಂಡ್ ಪ್ಲೇಸಿಗೆ ಹೋಗ್ಬೇಕು. 1 5 6 6 6 12. ಇಲ್ಲಿ 0 ಏನೂ ಇಲ್ಲ. 12 4 16. ಈ ಕೂಡ್ಕೊಳಕ್ ಬರ್ಬೇಕು ಈ ತರ ಕ್ವಿಕ್ ಆಗಿ ಆಗೋಂಗೆ. ಓಕೆ, ಇಲ್ಲಿ ಮತ್ತೆ 165/3 × 5 × 7. ಈ 5 ಅಂತಿರೋದ್ರಿಂದ ಫಸ್ಟ್ 5ರಿಂದ ಭಾಗಿಸ್ಕೊಳ್ಳೋದು. 5ರಿಂದ ಭಾಗಿಸ್ಕೊಂಡ್ರೆ ನೋಡಿ, 5 3 15, 5 3 15 ಮತ್ತೆ 5 3 15 ಅಂತ ಕ್ಲೀನಾಗಿ ಹೋಯ್ತು. ಇಲ್ಲಿ 33 ಇರೋದ್ರಿಂದ 3ರಿಂದ ಭಾಗ ಆಗುತ್ತೆ. 3 11 33 ಅಂತ ನೋಡಿ. ಫ್ಯಾಕ್ಟರ್ಸ್ ಅಲ್ಲೇ ಇದ್ರೆ ಡಿವಿಷನ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಸೊ ಏನ್ ಬಂತು ಇವಾಗ? 11/7 ಅಂತ ಬಂತು. ಲೆಕ್ಕ ಮುಗಿತು ಅನ್ಕೊಂಡ್ಬಿಡ್ಬಾರ್ದು. ಹೋಲ್ ಪಾರ್ಟ್ ಇದನ್ನು ಇನ್ನೂನು ಆ ಹೋಲ್ ಪಾರ್ಟನ್ನು ಕೂಡ್ಬೇಕು. ಈಗ 11/7 ಮತ್ತೆ ಸಿಂಪ್ಲಿಫೈ ಮಾಡಬೇಕಾಗಿಲ್ಲ, ಎರಡು ಪ್ರೈಮ್ ನಂಬರ್ಗಳೇ. ಹಾಗಾಗಿ 11ರಲ್ಲಿ 7 ಅನ್ನೋ ಫ್ಯಾಕ್ಟರ್ ಇಲ್ಲ, ಅಲ್ಲಿಗೆ ಸಿಂಪ್ಲೆಸ್ಟ್ ಲೋಯೆಸ್ಟ್ ಫಾರಮ್ ಆಗೋಯ್ತು. therefore whole part plus fraction part equals ಎಷ್ಟು ನೋಡಿ? ಹೋಲ್ ಪಾರ್ಟ್ ಎಷ್ಟು ಬಂದಿತ್ತು? 11 + f. 11 + f equals 11 + 11/7 ಅಂತ.
ಈಗ ಆಕ್ಚುಲಿ ಹೆಂಗೆ ಆಗುತ್ತೆ ನೋಡಿ, ಇಲ್ಲಿ ಡಿವೈಡೆಡ್ ಬೈ 1 ಅಂತ ಇರುತ್ತೆ. ಇಲ್ಲಿ ಸುಮ್ಮನೆ ಇಲ್ಲಿ ಬರೆದಿರ್ತೀನಿ, 11 ಪ್ಲಸ್ 11/7 ಅಂತಂತಂದ್ರೆ ಮಿಕ್ಸ್ಡ್ ಫ್ರಾಕ್ಷನ್ ಥರನೂ ಇಡ್ಬೋದು ಇದನ್ನ, ಅಥವಾ ವಿ ಕ್ಯಾನ್ ಕೀಪ್ ಇಟ್ ಆಸ್ ಎ ಇಂಪ್ರಾಪರ್ ಫ್ರಾಕ್ಷನ್. ಸೊ ಇದನ್ನ ನಾವು ಹೀಗೇನೆ ಸುಮ್ಮನೆ 11/7 ಅಂತ ಹೇಳ್ಬಿಟ್ಟು ಇಟ್ಬಿಡ್ಬೋದು. ಕೆಲವು ಸತಿ ಅಕಸ್ಮಾತ್ ಗುಣಿಸಿ ಎಲ್ಲ ಮಾಡಿದ್ರು ಅದೇನು ಮತ್ತೆ ಕಾಮನ್ ಫ್ಯಾಕ್ಟರ್ಸ್ ಎಲ್ಲ ಬರೋದು ಜಾಸ್ತಿ ಇರೋದಿಲ್ಲ. ಇಂಪ್ರಾಪರ್ ಫ್ರಾಕ್ಷನ್ಕಿನ್ನ ಈ ತರ ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಇಡೋದೇ ಬೆಟರ್, ಬಿಕಾಸ್ ಇಟ್ ಗಿವ್ಸ್ ಅಸ್ ಎ ಕ್ಲಿಯರರ್ ಪಿಕ್ಚರ್ ಆಫ್ ಹೋಲ್ ಮೆಷರ್ ಅಂಡ್ ಫ್ರಾಕ್ಷನಲ್ ಮೆಷರ್. 11 ಪ್ಲಸ್ 11/7 ಅಂತಿದೆ ಈಗ ನೋಡಿ ಇಲ್ಲಿ. ಆ 11 ಪ್ಲಸ್ 11/7 ಇರೋದ್ರಿಂದ ಇದನ್ನ 11/11 ಸಾರಿ ಇದಕ್ಕೆ ಮುಂಚೆ ಇನ್ನೊಂದು ಸ್ವಲ್ಪ ಇಂಪಾರ್ಟೆಂಟ್ ಇದೆ ಇದರಲ್ಲಿ. ಈ 11/7 ಅಂತ ಬಂದ ತಕ್ಷಣನೇ 11/7 ಅಲ್ಲೂ ಒಂದು ಹೋಲ್ ಪಾರ್ಟ್ ಇದೆ ನೋಡಿ. ದಿಸ್ ಈಸ್ 11. 11 7ರಿಂದ ಭಾಗಿಸಿದ್ರೆ 7 7 4 7 4 11 ಹಿಂಗ್ ಬಂತು. therefore this is equal to 11 plus 1 plus 4/7 ಆಗುತ್ತೆ. ಸೊ ಈಕ್ವಲ್ಸ್ 11 1 12 ಪ್ಲಸ್ 4/7 ಅಂತಾಗಿ 11 4/7 12 4/7 ಅಂತ ಆಗುತ್ತೆ. ಇದು ಸಿಂಪ್ಲಿಫೈಡ್ ಫ್ಯಾಷನ್. ಸೊ ಯಾವಾಗಲೂ ನೋಡಿ ಈ ತರ ಮಿಕ್ಸ್ ಫ್ರಾಕ್ಷನ್ ಅಲ್ಲಿ ಕಂಡುಹಿಡಿದು ಇಡಬೇಕಾದ್ರೆ 11 ಪ್ಲಸ್ 1/4. ಯಾಕೆ ಹೇಳಿ, 7 7 ಅಂತ ಹೋದ್ರೆ 4 ಉಳಿಯುತ್ತೆ. ದಿಸ್ ಈಸ್ 7 ಪ್ಲಸ್ 4. ಸೊ 7 7 ಹೋದ್ರೆ 1 ಪ್ಲಸ್ 4/7 ಅಂತ ಉಳಿತು ನಮಗೆ. ಸೊ ಅದನ್ನು 1 4/7 ಅಂತ ಹಾಕಿದ್ದೀವಿ ನಾವು. ಈಕ್ವಲ್ಸ್ 11 ಪ್ಲಸ್ 1 ಪ್ಲಸ್ 4/7. ಇದು ಸೊ ಇದು ಫೈನಲ್ ಉತ್ತರ ನಮ್ದು 12 7/7. ಓಕೆ, ನೆಕ್ಸ್ಟ್ ಇನ್ನೊಂದು ಲೆಕ್ಕ ಕ್ವಿಕ್ ಆಗಿ ಒಂದ್ 2-3 ಲೆಕ್ಕ ತೋರಿಸ್ಬಿಟ್ರೆ ನಿಮ್ಗೆ ಎಲ್ಲಾದ್ರಲ್ಲೂ ಪ್ರೊಸೀಜರ್ ಹೆಂಗೆ ಇದಾಗತ್ತೆ ಅಂತ ಹೇಳ್ಬಿಟ್ಟು. ಎಷ್ಟನೇ ಲೆಕ್ಕ ಇದು? 3 4ನೇ ಲೆಕ್ಕ. Again simplify. 3 11/24 minus 19/9 plus 6 3/8 plus half minus 5/12 plus 15/36. ಒಂದು ಸ್ಮಾಲ್ ಟ್ರಿಕ್ ಮಾಡಿದ್ದಾರೆ ಇಲ್ಲಿ. ಏನ್ ಮಾಡಿದ್ದಾರೆ ನೋಡಿ, ಇಲ್ಲಿ ಫಸ್ಟ್ ಮಿಕ್ಸ್ ಫ್ರಾಕ್ಷನ್ಸ್ ಕೊಟ್ರು, ಇನ್ನೊಂದು ಇಂಪ್ರಾಪರ್ ಫ್ರಾಕ್ಷನ್ ಕೊಟ್ರು, ಆಮೇಲೆ ಒಂದು ಮಿಕ್ಸ್ ಫ್ರಾಕ್ಷನ್. ಇವೆಲ್ಲ ಪ್ರಾಪರ್ ಫ್ರಾಕ್ಷನ್. ನೆನ್ನೆ ನಿಮ್ಗೆ ರೆಗ್ಯುಲರ್ ಅಂಡ್ ಇರೆಗ್ಯುಲರ್ ಅಂತ ಹೇಳಿದ್ನಲ್ಲ, ಕೆಲವು ಪುಸ್ತಕದಲ್ಲಿ ಪ್ರಾಪರ್ ಫ್ರಾಕ್ಷನ್ ಇಂಪ್ರಾಪರ್ ಫ್ರಾಕ್ಷನ್ ಅಂತಂತಾರೆ. ಹಾಲ್ ಅಂಡ್ ನೈಟ್ ಬುಕ್ ಅಲ್ಲಿ ಪ್ರಾಪರ್ ಫ್ರಾಕ್ಷನ್ ಇಂಪ್ರಾಪರ್ ಫ್ರಾಕ್ಷನ್. ಪ್ರಾಪರ್ ಫ್ರಾಕ್ಷನ್ ಅಂದ್ರೆ ನ್ಯೂಮರೇಟರ್ is smaller than the denominator. Improper fraction andre numerator is greater than the denominator. Mixed fraction andre fraction with whole part and fraction part of measure added together. So illi en madbeku, we should convert this improper fraction into mixed fraction. Illi nodi illi we observe that 19/9 is an improper andre irregular fraction. Irregular
ಇರ್ರೆಗ್ಯುಲರ್ ಫ್ರಾಕ್ಷನ್. ಆಯ್ತಾ? It should be expressed, it should be converted to mixed fraction. ಈ ಪ್ರೊಸೀಜರ್ ನೀವು ಬರೆಯಕ್ಕೆ ಹೋಗ್ಬೇಡಿ, ನೀವು ಲೆಕ್ಕ ಮಾಡ್ಬೇಕಾದ್ರೆ. ಇದು ಸುಮ್ಮನೆ ನಿಮಗೆ ಕನ್ವರ್ಟೆಡ್ ಟು ಮಿಕ್ಸ್ಡ್ ಫ್ರಾಕ್ಷನ್, ನಿಮಗೆ ನೋಟ್ಸ್ ತರ ಇರಲಿ ಅಂತ ಬರಿತಾ ಇದ್ದೀನಿ ಅಷ್ಟೇ, ಸ್ವಲ್ಪ ಟೈಮ್ ವೇಸ್ಟ್ ಆದ್ರೂ ಕೂಡ. ಓಕೆ, ಇಟ್ ಶುಡ್ ಬಿ ಕನ್ವರ್ಟೆಡ್ ಟು ಮಿಕ್ಸ್ಡ್ ಫ್ರಾಕ್ಷನ್. ದೇರ್ ಫೋರ್ 19/9 ಅಂತಂದ್ರೆ ನೋಡಿ ಇಲ್ಲಿ 9 18 + 1 ಅಂತ ಆಗತ್ತೆ. ಸೊ ಅಲ್ಲಿಗೆ ಏನಾಗುತ್ತೆ, ಇದು 18 + 1 ಅಂತಂತಂದ್ರೆ ಏನಾಗುತ್ತೆ, ಇದು 18 + 1/9 ಅಂತ ಆಯ್ತು. ಅಂದ್ರೆ ಏನಾಯ್ತು, 18/9 + 1/9 ಅಂತ ಅರ್ಥ. 9 18. ಸೊ ದಿಸ್ ಇಸ್ 2 + 1/9 ಅಥವಾ 2 1/9 ಅಂತ ಆಯ್ತು. ಈ ಪ್ರೊಸೀಜರ್ ಫುಲ್ ಇರಲಿ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಬಾಯ್ನಲ್ಲಿ ಮಾಡ್ಕೊಳಕ್ ಬರಬೇಕು. 9 18 1 9. ಸೊ 2 1/9 ಅಂತ ಬಾಯ್ನಲ್ಲಿ ಹೇಳ್ಕೊಳಕ್ ಬರಬೇಕು. ಬಟ್ ಇಲ್ಲಿ ನಿಮ್ಗೆ ಸುಮ್ಮನೆ ಪ್ರೊಸೀಜರ್ ಬರ್ದಿದ್ದೀನಿ. therefore separating whole part and fraction part of mixed fractions ಏನ್ ಬರುತ್ತೆ ನೋಡಿ, ಇವಾಗ 3 + 11/24 ಮೈನಸ್ ಅಂತ ಬಂದಾಗ ಇಲ್ಲಿ ಸಮ್ ಬರಿಬೇಕಲ್ಲ, ಅದಕ್ಕೆ ಮೈನಸ್ ಆಫ್ ಅಂತ ಬರ್ಕೋಬೇಕು ನಾವು. ಮೈನಸ್ ಆಫ್ ಏನ್ ನೋಡಿ, ಇದು 2 + 1/9. ದಿಸ್ ಈಸ್ 19/9 ಈಕ್ವಲೆಂಟ್. ಇದು ಇಲ್ಲಿ ಎರಡನ್ನು ಕೂಡ್ತಾ ಇರೋದ್ರಿಂದ ಇಟ್ ಹ್ಯಾಸ್ ಟು ಬಿಕಮ್ ಒನ್ ಆಬ್ಜೆಕ್ಟ್ ವಿಚ್ ಶುಡ್ ಬಿ ಮಲ್ಟಿಪ್ಲೈಡ್ ಬೈ ಮೈನಸ್. ಅವಾಗ ಬ್ರಾಕೆಟ್ ಇಂಟ್ರೊಡ್ಯೂಸ್ ಮಾಡಬೇಕು. ಈ ಬ್ರಾಕೆಟ್ ಇಂಟ್ರೊಡ್ಯೂಸ್ ಮಾಡೋದು ಕಲಿಬೇಕು. ಪ್ಲಸ್ ಇದ್ದಾಗ ಪರವಾಗಿಲ್ಲ, 6 + 3/8. ಯು ಶುಡ್ ಆಲ್ವೇಸ್ ಅಬ್ಸರ್ವ್ ದಟ್ ಮೈನಸ್ ಇದ್ದಾಗ ಮಿಕ್ಸ್ಡ್ ಫ್ರಾಕ್ಷನ್ ಸಮ್ ತರ ಬರ್ಕೊಂಡ್ರೆ ಅದಕ್ಕೆ ಬ್ರಾಕೆಟ್ ಹಾಕಬೇಕು. ಸೊ ದಟ್ ಇದು ಬಿಕಮ್ಸ್ -2 -1/9 ಅಂತ ಆಗತ್ತದು. ಅಂದ್ರೆ ಹೋಲ್ ಪಾರ್ಟ್ನು ಕಳಿಬೇಕು, ಫ್ರಾಕ್ಷನ್ ಪಾರ್ಟ್ನು ಕಳಿಬೇಕು ಅಂತ ಅರ್ಥ. +12 -5/12 +15/36 ಆಯ್ತು. ಸೊ ಇವಾಗ ಹೋಲ್ ಪಾರ್ಟ್ನ ಒಂದ್ ಕಡೆ ಬರ್ಕೊಳ್ಳೋದು. ಇದು 3, ಇದು -2, ಇದಿಷ್ಟು ಆಯ್ತು. ಪ್ಲಸ್ ಫ್ರಾಕ್ಷನ್ ಪಾರ್ಟ್ ಯಾರು, 11/24. ಸಾರಿ, ಇನ್ನು ಹೋಲ್ ಪಾರ್ಟ್ ಇದೆ, ನಾನು ಮಿಸ್ ಮಾಡ್ಬಿಟ್ಟೆ. 3 - 2 + 6. 3 - 2 + 6 ಕೊಟ್ಟಿದಾರಲ್ವಾ? ಓಕೆ, ನೆಕ್ಸ್ಟ್ ಫ್ರಾಕ್ಷನ್ ಪಾರ್ಟ್ ಬರ್ಕೋಬೇಕು. ಪ್ಲಸ್ ಫ್ರಾಕ್ಷನ್ ಪಾರ್ಟ್ಗೂ ಬ್ರಾಕೆಟ್ ಹಾಕೊಳ್ಳೋಣ, ಯಾಕೆಂತಂದ್ರೆ ಪ್ಲಸ್ ಮೈನಸ್ ಎಲ್ಲ ಇದೆ. 11/24. ಇಲ್ಲಿ ಬಹಳ ಕೇರ್ಫುಲ್ ಆಗಿರಿ. -× +- 1/9 +3/8 +12 -5/12 +15/36 ಇಷ್ಟಾಯ್ತು. ಓಕೆ, ಸೊ ಇದೇನಾಯ್ತು, 6 3 9. ಇದು 7 ಪ್ಲಸ್ ಫ್ರಾಕ್ಷನ್. ಸೊ ಸಿಂಪ್ಲಿಫೈ F. ಸೊ ಅದಕ್ಕೆ ಹೆಂಗೆ ಬರ್ಕೋತೀವಿ ನಾವು, LCM. ಫಸ್ಟ್ LCM ಬರ್ಕೊಳ್ಳೋಣ. ಈ ಕಡೆಗೆ LCM ಮಾಡೋಣ. ಯಾರ್ಯಾರಿದ್ದಾರೆ ನೋಡಿ, 24 9 8 2 12 36. ತುಂಬಾ ಈವನ್ ನಂಬರ್ಸ್ಗಳಿದೆ, ಆದ್ರಿಂದ 2ರಿಂದ ಶುರು ಮಾಡೋದು. 2 12, 9 ಹೋಗಲ್ಲ, 2 4, 2 1, 2 6, 2 18, 36. ಸೊ ಮಗ್ಗಿಯೆಲ್ಲ ನೋಡಿ ಎಷ್ಟೊಂದು, ಇನ್ನೂ ಸಿಕ್ಕಾಪಟ್ಟೆ ಇದಿದೆ. ಏನಿದೆ, ಈವನ್ ನಂಬರ್ಸ್ ಇದೆ. ಮತ್ತೆ 2ರಿಂದ ಮಾಡೋದು. 2
2 6 12, 9, 2 2 4, 1 ಹೋಗುತ್ತೆ, 2 3 6, 2 9 18, ಮತ್ತೆ 2 ಈವನ್ ನಂಬರ್ ಇದೆ 6 2, ಆದ್ರಿಂದ ಮತ್ತೆ 2 3 6, 9, 2 1 2, 1 3 9. ನೆಕ್ಸ್ಟ್ 3 ಇದೆ, 3 1 3, 3 3 9, 1 3 1 3, 3 3 9. ನೋಡಿ ಲಾಸ್ಟ್ ರೋನಲ್ಲಿ ಇದಕ್ಕಿಂತ ಟೈಮಲ್ಲಿ ಕೇರ್ಫುಲ್ ಆಗಿರ್ಬೇಕು. 2 3 ಇದೆ, ಅವಾಗ ಒಂದು ಕಾಮನ್ ಬರೋ ಹಂಗೆ ಮಾಡ್ಕೋಬೇಕು ನಾವು. ಅದಕ್ಕೆ ಏನು ಮಾಡಬೇಕು, ಇಂಟು ಇಲ್ಲಿ 3ರಿಂದ ಮಾಡಿದ್ರೆ ಮತ್ತೆ 3 1 3, 1 1 1 1. ಈ ಹೊರಗಡೆ ಎಲ್ಲ ಕಾಮನ್ ಫ್ಯಾಕ್ಟರ್ಸ್ ಯಾವ್ಯಾರು ಇದಾರೋ ಅವ್ರನ್ನೆಲ್ಲ ಎಷ್ಟು ಪವರ್ ಇದೆ, ಹೈಯೆಸ್ಟ್ ಪವರ್ ಆಫ್ ಕಾಮನ್ ಫ್ಯಾಕ್ಟರ್ಸ್ನ ಹೊರಗಡೆ ತೆಗಿತಾ ಇದ್ದೀವಿ. ಸೊ 2 cube 3 square ತೆಗಿತಾ ಇದ್ವಿ. ಸೊ 2 ಹ್ಯಾಸ್ ದಿ ಹೈಯೆಸ್ಟ್ ಪವರ್ ಆಫ್ 3, 3 ಹ್ಯಾಸ್ ದಿ ಹೈಯೆಸ್ಟ್ ಪವರ್ ಆಫ್ 2 ಇಲ್ಲಿ ಈ ಲೆಕ್ಕದಲ್ಲಿ ಆ ಥರ ಬಂದಿದೆ. ಸೊ 2 cube ಇಂಟು 3 square ಥರ ಬಂತು ಇದಿಷ್ಟು ನಂಬರ್ಗೆ ಸೇರಿ. ಓಕೆ, ಸೊ ಈಗೇನು ಮಾಡೋದು, ಈಕ್ವಲ್ಸ್ ಹಾಕೋದು, ಫ್ರಾಕ್ಷನ್ ಬಾರ್ ಬರೆಯೋದು. ಫ್ರಾಕ್ಷನ್ ಬಾರ್ ಹಾಕ್ಬಿಟ್ಟು ಯಾವಾಗಲೂ ಮಾಡೋದು ಕಲ್ತ್ಕೋಬೇಕು. ಸೊ ಇವಾಗ ಏನಿದೆ ನೋಡಿ ಇಲ್ಲಿ 2 ಇಂಟು 2 ಇಂಟು ಯಾವಾಗಲೂ ಈ ಥರ ಬರ್ಕೊಳ್ಳೋದು ಯೂಸ್ಫುಲ್ಲು ಅಂತ ತೋರಿಸಿದೆ ನಿಮ್ಗೆ ಆಗ್ಲೇನೆ. ಹಾಗೆ ಬರ್ಕೊಳ್ಳೋದು. ಈಗ ಫಸ್ಟು 24 ಅಂತಿದೆ ನೋಡಿ ಇಲ್ಲಿ. ಹೆಂಗೆ ಬರುತ್ತೆ ನನಗೆ ಇದು, 4 3 12, 12 24 ಅಂದರೆ 2 3. ಈಗ 2 ಇಂಟು 2 ಇಂಟು 2 8, 8 3 24. 24 ಹೋದರೆ ನನಗೆ ಉಳಿಯೋದೆಷ್ಟು 3. ಸೊ ನ್ಯೂಮರೇಟರ್ ಇಂಟು ಕೋಎಫಿಷಿಯಂಟ್ 3. ಓಕೆ, ಸೊ ಇದು 9 9 8 72 ಅಂತ, 24 3 72 ಅಂತ ಮಾಡ್ಕೊಳ್ಳೋದ್ರ ಬದಲು ಇದೇ ಥರ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಮೈನಸ್ 9 ಅಂತಂದ್ರೆ ನೋಡಿ ಇಲ್ಲಿ 3 3 9 ಹೋಗ್ಬಿಟ್ಟು ಅಲ್ಲಿ 3 3 9 ಅನ್ನೋದು ಹೊಟ್ಟೋಯ್ತು. 9ಅಲ್ಲಿ ಇವೆರಡು ಫ್ಯಾಕ್ಟರ್ ಹೊಟ್ಟೋಯ್ತು. ಇನ್ನು ಉಳಿದಿದ್ದ ಕೋಶಂಟ್ ಏನು, 2 ಇಂಟು 2 ಇಂಟು 2 ಇಸ್ ಈಕ್ವಲ್ ಟು 8. ಸೊ ನ್ಯೂಮರೇಟರ್ 1 ಇದೆ ಇಂಟು ಕೋಶಂಟ್ 8 ಆಯಿತು. ನೆಕ್ಸ್ಟ್ ಓಕೆ, ನೆಕ್ಸ್ಟು ಪ್ಲಸ್ ನೋಡಿ ಇಲ್ಲಿ ಮೈನಸ್ ಇದ್ರೆ ಇಲ್ಲಿ ಮೈನಸ್ ಬರೀತೀವಿ ನ್ಯೂಮರೇಟರ್ನಲ್ಲಿ, ಇಲ್ಲಿ ಪ್ಲಸ್ ಇದ್ರೆ ನ್ಯೂಮರೇಟರ್ ಪ್ಲಸ್ ಬರೀತೀವಿ. ಇಲ್ಲಿ ನ್ಯೂಮರೇಟರ್ 3, ಕೆಳಗಡೆ ಎಷ್ಟಿದ್ದಾರೆ 8. 8 ಅಂದರೆ 2 2 4, 4 2 8 ಹೊಟ್ಟೋದ್ಮೇಲೆ ಉಳಿಯೋರು ಯಾರು, 3 3 9. ಓಕೆ, ಸೊ ಪ್ಲಸ್ ಇಲ್ಲಿ 1 ಇದೆ ಇಂಟು ಏನಾಗ್ಬೇಕು ನನಗೆ, 2 ಅನ್ನೋದ್ರಿಂದ ಡಿವೈಡ್ ಮಾಡಿದ್ರೆ ಇನ್ನು ಎಷ್ಟು ಉಳಿತಾರೆ ನೋಡಿ, 2 2 4, 4 3 12, 12 3 36 ಉಳಿಯುತ್ತೆ. ಸೊ ಕೋಶಂಟ್. ಓಕೆ, ಸೊ ಮೂವತ್ತಾರು ಆದ್ಮೇಲೆ ಎಷ್ಟಾಯ್ತು ಇವಾಗ, ಈಗ ಮತ್ತೆ ಮೈನಸ್ ಇದೆ, ಮೈನಸ್ 5 ಇದೆ ನ್ಯೂಮರೇಟರು ಇಂಟು 12ರಷ್ಟು ಫ್ಯಾಕ್ಟರ್ ಹೋಗ್ಬೇಕು ನನಗೆ. ಇಲ್ಲಿ ನೋಡಿ ಇಲ್ಲಿ 2 2 4, 4 3 12. ಸೊ ಈ 2 2 3 ಈ 3 ಫ್ಯಾಕ್ಟರ್ಸ್ ಹೊಟ್ಟೋಯ್ತು. ಇನ್ನು ಉಳಿದಿದ್ದು ಯಾರು, 2 3 6, 5 ಇಂಟು 6 ಪ್ಲಸ್ ನೆಕ್ಸ್ಟ್ ನ್ಯೂಮರೇಟರು 15. ಇಲ್ಲಿ 36 ಹೋಗ್ಬೇಕು. ಅದಕ್ಕೆ ನೋಡಿ 3 3 9, 9 4 36, 2 2 4 ಉಳಿದೆಷ್ಟು, 3 3 9, 9 2 18, 18 2 36 ಹೋದ್ಮೇಲೆ ಉಳಿದಿದ್ದೆಷ್ಟು 2. ಸೊ ಇಂಟು 2. ಸೊ ಈ ಪ್ರೊಸೀಜರ್ನ ಚೆನ್ನಾಗೆ ಪ್ರಾಕ್ಟೀಸ್ ಮಾಡಿ, ಅವಾಗ ಏನಾಗುತ್ತೆ. ಈಗ ನೆಕ್ಸ್ಟ್ ನೋಡಿ, ಸ್ಟೆಪ್ ಈಸಿ ಮಾಡ್ಕೋಬೇಕಾದ್ರೆ ಈ ಥರ ದೊಡ್ಡ ಲೆಕ್ಕ ಬಂದಾಗ ಇಲ್ಲೇನೆ 11 3 33 ಅಂತ ಬರ್ಕೊಳ್ಳೋದು, ಇಲ್ಲೇನೆ 8 ಅಂತ ಬರ್ಕೊಳ್ಳೋದು, ಇಲ್ಲೇನೆ 27 ಅಂತ ಪದೇ ಪದೇ ಇಳಿಸ್ಕೊಂಡು ಬರ್ಕೊಂಡು ಓದಾಡ್ಬೇಕಾಗಿಲ್ಲ. 36 ಅಂತ, ಇಲ್ಲೇನೆ 5 6 30 ಅಂತ, ಇಲ್ಲಿ 5 2 30 ಅಂತ. ಇಲ್ಲಿ ಮೈನಸ್ ಪ್ಲಸ್ ಪ್ಲಸ್ ಮೈನಸ್ ಪ್ಲಸ್ ಅಂತ ಹಾಕ್ಕೊಂಬಿಡಿ. ಈಗ ನೋಡಿ ಇಲ್ಲಿ ಈ 2 ಮೈನಸ್ ಕೂಡಿದ್ರೆ ಎಷ್ಟು ಬಂತು, -38 ಅಂತ ಬರ್ಕೊಳ್ಳೋದು ಈ ಕಡೆಗೆ. ಅದರಲ್ಲಿ ಏನು ಮಾಡ್ಬೇಕು ನಾನೀಗ, ಪ್ಲಸ್ ಎಷ್ಟು ಅಂತ ಕಳಿಬೇಕು. ಸೊ -38 ಆಯ್ತಲ್ಲ, ಇದನ್ನು ಹಿಂಗೆ ಆಗೋಯ್ತು. ಇವಾಗ ಇನ್ನು ಉಳಿದಿದ್ದು 33 7 40 20 60 60 36 96 96 30 126 ಅಂತ ಬಾಯಲ್ಲಿ ಕೂಡಕ್ಕೆ ಬರಬೇಕು. ಕೂಡ್ಕೊಂಡಾದ್ಮೇಲೆ 16ರಲ್ಲಿ 8 ಹೋದ್ರೆ 8, 11ರಲ್ಲಿ 3 ಹೋದ್ರೆ 8, 11ರಲ್ಲಿ 3 ಹೋದ್ರೆ 8 ಆಯ್ತಾ. ಸೊ ನಮ್ಗೆ ಎಷ್ಟು ಬಂತು ಇವಾಗ,
ಎಷ್ಟು ಬಂತು ನೋಡಿ ನಮಗೀಗ 88 ಅಂತ ಬಂತು. ಒಂದ್ಸತಿ ಚೆಕ್ ಮಾಡ್ಕೊಂಬಿಡಿ ಎಲ್ಲ. 33 7 40 20 60 60 36 96 96 30 126. 126ರಲ್ಲಿ ಎಷ್ಟು ಹೋಗುತ್ತೆ ನಮಗೆ? -30 8 -8. ಸೊ 16ರಲ್ಲಿ ಹೋದ್ರೆ 8, 11 3 ಹೋದ್ರೆ 8. ಸೊ 88 ಬೈ, ಈಗ ನೋಡಿ ಇಲ್ಲಿ ಮಾಡ್ಕೊಂಡು ಹೋಗೋದು ಎಷ್ಟು ಸುಲಭ ಆಗುತ್ತೆ ಅಂತ ಹೇಳ್ಬಿಟ್ಟು 2 × 2 × 2 × 3 × 3 ಅಂತ ಮಾಡ್ಕೊಳ್ಳಿ. 2ರಿಂದ ಫಸ್ಟ್ 44, ಒಂದೆರಡು ಹೋಯ್ತು. 2ರಿಂದ 22 ಅಂತ ಬಂತು, ಇನ್ನೊಂದೆರಡು ಹೋಯ್ತು. 2ರಿಂದ ಹೋಯ್ತು 11 ಅಂತ ಬಂತು. ಸೊ ಈಗ 11 3ರಿಂದನೂ ಹೋಗಲ್ಲ, 3ರಿಂದನೂ ಹೋಗಲ್ಲ. ಸೊ ನಮಗೇನು ಬಂತು? 11/9 ಅಂತ. ಇಲ್ಲೇ ನಾನು ಏನು ಮಾಡ್ಬಿಡಿ, 9 1 9 9 2 11 1 + 2/9 ಅಂತ ಬರ್ಕೊಂಬಿಡೋದು. ಸೊ ಅಲ್ಲೇನೆ ಬರ್ಕೊಂಬಿಟ್ರೆ ನಮಗೆ ನೆಕ್ಸ್ಟು ದೇರ್ ಫಾರ್ ವಿ ಗೆಟ್ 7 + f = 7 + 1 + 2/9 = 8 2/9 ಅಂತ ಉತ್ತರ. ಓಕೆ, ಸೊ ಈ ಥರ ನಾವು ಲೆಕ್ಕ ಮಾಡಬಹುದು. ಇನ್ನೊಂದು ಲೆಕ್ಕ ಸುಮ್ಮನೆ ಬರ್ದಿರ್ತೀನಿ ನಾನು, ಅದನ್ನ ನಿಮಗೆ ಮಾಡಿ ಕಳಿಸ್ತೀನಿ. ಇಲ್ಲಿ ಪ್ರೊಸೀಜರ್ ಸುಮ್ಮನೆ ಹೇಳಿ ಕಳಿಸ್ತೀನಿ. ಸೊ ಟೈಮ್ ಇದ್ರೆ ಕ್ವಿಕ್ಕಾಗೆ ಮಾಡಿಬಿಡ್ತೀನಿ. ಸೊ 5ನೇ ಲೆಕ್ಕ ಇದು 5ನೇ ತಾನೇ ಇದು? ಎಸ್. ಸೊ 5ನೇದು, ಫೈಂಡ್ ದಿ ಡಿಫರೆನ್ಸ್ between between 1/12 ಪ್ಲಸ್, ನೋಡಿ ಈ ಮಧ್ಯ ಫ್ರಾಕ್ಷನ್ ಮಧ್ಯೆ ಬರೋ ಪ್ಲಸ್ ಮೈನಸ್ ನಾನು ಫ್ರಾಕ್ಷನ್ ಬಾರಿಗೆ ಸೆಂಟ್ರಿಗೆ ಸರಿ ಬರೋಂಗೆ ಬರೀಬೇಕು. ಪ್ಲಸ್ 2/3 ಪ್ಲಸ್ 1/10. ಸೊ ಈ ಫ್ರಾಕ್ಷನ್ ಅನ್ನು ಬರ್ಕೊಳ್ಳೋದು ಕ್ಲೀನಾಗಿ ಬರಬೇಕು. ಈಕ್ವಲ್ಸು, ಫ್ರಾಕ್ಷನ್ ಬಾರು, ಪ್ಲಸ್ಸು ಮೈನಸ್ ಅವೆಲ್ಲ ಒಂದೇ ಲೈನಲ್ಲಿ ಇರಬೇಕು. ನ್ಯೂಮರೇಟರ್ ಎಲ್ಲ ಮೇಲೆ, ಡಿನಾಮಿನೇಟರ್ ಎಲ್ಲ ಕೆಳಗೆ ಕರೆಕ್ಟಾಗಿ ಇರಬೇಕು. ಎಲ್ಲ ನ್ಯೂಮರೇಟರ್ ಒಂದೇ ಲೆವೆಲ್ಲು, ಎಲ್ಲ ಡಿನಾಮಿನೇಟರ್ ಒಂದೇ ಲೆವೆಲ್ಲು. ಫ್ರಾಕ್ಷನ್ ಬಾರ್ ಹತ್ರ ಈಕ್ವಲ್ಸು, ಪ್ಲಸ್ಸು ಮೈನಸ್, ಇದು ಚೆನ್ನಾಗಿ ಇಟ್ಕೋಬೇಕು. ಆ್ಯಂಡ್ 1/15 ಪ್ಲಸ್ 3/4 ಪ್ಲಸ್ 1/30. ಸೊ ಏನು ಮಾಡಿದ್ದಾರೆ, 2 ಫ್ರಾಕ್ಷನ್ ಕೊಟ್ಟಿದ್ದಾರೆ. ಫ್ರಾಕ್ಷನ್ F1 ಅಂತ, ಇನ್ನೊಂದು ಫ್ರಾಕ್ಷನ್ F2 ಅಂತ ಕೊಟ್ಟಿದ್ದಾರೆ. ಸೊ ಫ್ರಾಕ್ಷನ್ F1 ಸಿಂಪ್ಲಿಫೈ ಮಾಡಿ, ಫ್ರಾಕ್ಷನ್ F2 ಸಿಂಪ್ಲಿಫೈ ಮಾಡಿ, ಬಿಗ್ಗರ್ ಫ್ರಾಕ್ಷನಲ್ಲಿ ಸ್ಮಾಲರ್ ಫ್ರಾಕ್ಷನ್ ಕಳೆಯೋದು. ಬಿಗ್ಗರ್ ಫ್ರಾಕ್ಷನ್ನು ಸ್ಮಾಲರ್ ಫ್ರಾಕ್ಷನ್ ಹೆಂಗೆ ತಿಳ್ಕೊಳ್ಳೋದು? ಒಂದೇ ಕಾಮನ್ ಡಿನಾಮಿನೇಟರ್ ಆದಾಗ ಯಾವುದ್ರ ನ್ಯೂಮರೇಟರ್ ಜಾಸ್ತಿ ಇರುತ್ತೋ ಅದು ಬಿಗ್ಗರ್ ಫ್ರಾಕ್ಷನ್ನು, ಯಾವುದ್ರದ್ದು ಸ್ಮಾಲರ್ ನ್ಯೂಮರೇಟರ್ ಇರುತ್ತೋ ಅದು ಸ್ಮಾಲರ್ ಫ್ರಾಕ್ಷನ್. ಈಗ ನೋಡಿ 3/1/8 5/1/8 ಅಂತಂದರೆ 5/1/8 means you have taken 5 parts of 1/8 parts. 3/1/8 ಅಂದರೆ you have taken only 3 parts of 1/8. ಸೊ 3/8 5/8 ಅಲ್ಲಿ ಯಾವ್ದು ಬಿಗ್ಗರು ಅಂತಂತಂದ್ರೆ, ಎರಡು ಡಿನಾಮಿನೇಟರ್ಸ್ ಸೇಮ್ ಇದ್ದಾಗ ನ್ಯೂಮರೇಟರ್ಸ್ ಯಾವ್ದು ಜಾಸ್ತಿನೋ ಅದು ಬಿಗರ್ ಫ್ರಾಕ್ಷನ್. ಸೊ ಫಸ್ಟ್ ಪ್ರೊಸೀಜರ್ ಏನು? ಸಿಂಪ್ಲಿಫೈ F1 and F2 and then subtract smaller from the bigger. ಅದು ಯಾಕೆಂದ್ರೆ ಬರೀ ಡಿಫರೆನ್ಸ್ ಅಂತ ಕೇಳಿದ್ದಾರೆ. ಎಷ್ಟು ಡಿಫರೆನ್ಸು ಅಂತ. 6ಕ್ಕೂ 8ಕ್ಕೂ ಡಿಫರೆನ್ಸ್ ಅಂದ್ರೆ ಏನು ಮಾಡ್ತೀರಾ? 6 - 8 ಅಂತ ಮಾಡಲ್ಲ. 8ಕ್ಕೂ 6ಕ್ಕೂ 2 ಡಿಫರೆನ್ಸ್ ಅನ್ಬೇಕಾದ್ರೆ 8 - 6. ನಮಗೆ ಸೈನ್ ಅಲ್ಲ ಮುಖ್ಯ, ಒಟ್ಟು ಎಷ್ಟು ಡಿಫರೆನ್ಸು ಅಂತ. ಅದಕ್ಕಿಂತ ಮುಂದೆ ದೊಡ್ಡ ಕ್ಲಾಸಲ್ಲಿ ಆಬ್ಸಲ್ಯೂಟ್ ಅಂತ ಹೇಳ್ಕೊಡ್ತೀವಿ, ಅವಾಗ ಇನ್ನು ಈಸಿ ಆಗುತ್ತೆ. ಬಟ್ ಇರಲಿ ಇವಾಗ. ದೆನ್ ಸಬ್ಟ್ರಾಕ್ಟ್ ಸ್ಮಾಲರ್ ಫ್ರಮ್ ದಿ ಬಿಗ್ಗರ್ ಆಫ್
F1 and F2. ಓಕೆ, ಕ್ವಿಕ್ ಆಗಿ ಮಾಡ್ಬಿಡ್ತೀನಿ ನೋಡಿ. ಇಲ್ಲಿ F1 LCM ಎಷ್ಟು ಅಂತ ನೋಡೋಣ. ಇದಕ್ಕೆ F1 LCM ನೋಡಿ ಬಹಳ ಕ್ವಿಕ್ ಆಗಿ ಬರುತ್ತೆ. 12, 3, 10. 12ರಲ್ಲಿ 3 ಇದೆ, 3, 4, 12, 3, 10 ಹೋಗಲ್ಲ. 4, 10 2 ಈಕ್ವಲೆಂಟು 2 4, 3 ಹಂಗೆ ಉಳಿಯುತ್ತೆ, 2 ಇಲ್ಲಿ 10. ಸೊ ಇವಾಗ ಇಲ್ಲಿ ಏನು ಬಂದಿದೆ ನೋಡಿ, ಇಲ್ಲಿ 3 ಇಂಟು 3, 4, ಅಯ್ಯೋ ಇಲ್ಲಿ 3 ಅಂತಾನೆ ಬರ್ದಿದ್ದೀನಿ ನಾನು. ಇದನ್ನು ತಪ್ಪು ಬರಿತಾ ಇದ್ದೀನಿ ನಾನು. ಮೂರೊಂದ್ಲಿ 3 ಬರಿಬೇಕು. ಸೊ ಇಲ್ಲಿ ಮತ್ತೆ ಹಂಗೆ ಉಳಿಯುತ್ತಿದೆ. 2 2 4, 1, 2 5 10. ಸೊ ಇಲ್ಲೇನು ಬಂತು ನಮ್ಗೆ ಇವಾಗ 3 ಇಂಟು 2 ಇಂಟು 2 ಇಂಟು 5. ಸೊ ಪ್ರತಿ ಲೆಕ್ಕದಲ್ಲೂ ನಾನು ಇದನ್ನ ಡೆಲಿಬರೇಟ್ ಆಗಿ ಮಾಡ್ತಾ ಇದ್ದೀನಿ. LCM ನ ಗುಣಿಸಿಡ್ತಾ ಇಲ್ಲ, ಫ್ಯಾಕ್ಟರ್ಸೇ ಬರ್ಕೋತಾ ಇದ್ದೀನಿ. ಓಕೆ, ಈಗ ನ್ಯೂಮರೇಟರ್ ಏನು 1. ಫಸ್ಟ್ ಕೋಎಫಿಷಿಯಂಟ್ ಎಷ್ಟು ಬೇಕು? 3 4 12. 3 4 12 ಹೊಟ್ಟೋದ್ರೆ ಉಳಿಯೋದೆಷ್ಟು? 5. ಪ್ಲಸ್ ನ್ಯೂಮರೇಟರ್ 2 ಇಂಟು 3 ಹೊಟ್ಟೋದ್ರೆ ಇಲ್ಲಿ 5 4 20 ಉಳಿಯುತ್ತೆ. ಪ್ಲಸ್ 5 2 10 ಹೋದ್ರೆ ಇನ್ನೆಷ್ಟು ಉಳಿಯುತ್ತೆ? 2 3 6 ಉಳಿಯುತ್ತೆ. 1 ಇಂಟು 6. ಸೊ ಇದು 5, ಇದು 40, ಇದು 6. 46 5 51. 51 3ರಿಂದ ಹೋಗುತ್ತಾ? 3 3 3 7 21. ನೋಡಿ ಈ ಥರ ಬರ್ಕೊಂಡ್ರೆ ಕ್ವಿಕ್ಕಾಗೆ ಹೋಗುತ್ತೆ. 3 3 1 3 3 17 51 ಅಂತ ಹೋಯ್ತು. 2ರಿಂದ 17 ಹೋಗಲ್ಲ, 2ರಿಂದ 17 ಹೋಗಲ್ಲ, 4ರಿಂದ 5ರಿಂದ 17 ಹೋಗಲ್ಲ. ಸೊ ಈಸ್ ಈಕ್ವಲ್ ಟು ಎಷ್ಟು ಬಂತು ನಮಗೆ? 17 ಬೈ 4 5 20. ನೋಡಿ ಈ ಥರ ಕ್ವಿಕ್ಕಾಗಿ ಕ್ಲೀನಾಗಿ ಮಾಡ್ಕೊಳಕ್ ಬರಬೇಕು. ನೆಕ್ಸ್ಟ್ F2 ಅಂತ ಮಾಡೋಣ. F2 ಅಂತ ಮಾಡಿದ್ರೆ ಎಷ್ಟು ಬರುತ್ತೆ? ಮತ್ತೆ ಫ್ರಾಕ್ಷನ್ ಬಾರ್ ಹಾಕ್ಕೊಳ್ಳೋದು. ಫ್ರಾಕ್ಷನ್ ಬಾರ್ ಹಾಕ್ಕೊಂಡು ಮತ್ತೆ LCM ಕಂಡುಹಿಡ್ಕೊಳ್ಳೋದು. 15 4 30. ಸೊ 2ರಿಂದ 15, ಇದು 2 2 2 15. ನೆಕ್ಸ್ಟ್ 5 3 2 5 3. ನೆಕ್ಸ್ಟ್ 3 1 2 3 1. ಯಾವಾಗಲೂ ಸ್ಮಾಲರ್ ಫ್ರಾಕ್ಷನ್ಸ್ ಯಾಕೆ ಮಾಡ್ಕೋತೀವಿ ಅಂತಂದ್ರೆ ಈ ಥರ ಡಿವಿಷನ್ ಎಲ್ಲ ಅವಾಗ ಬಂತಲ್ಲ, ಆ ಥರ ಮಾಡ್ಕೊಳಕ್ ಈಸಿ ಆಗುತ್ತೆ. 2 ಇಂಟು 5 ಇಂಟು 3 ಇಂಟು 2. ಸೊ 2 2ಗಳು ಬಂದಿದೆ ಅಲ್ಲಿ. ಓಕೆ, ಈಗ ಇಲ್ಲಿ ಏನಿದೆ? ಫಸ್ಟ್ ಕೋಶಂಟು 1. 15 ಹೋಗ್ಬೇಕು. 5 3 15 ಹೋದ್ರೆ ಉಳಿಯೋದು 4. ಸೊ ಇಂಟು 4 ಕೋಶಂಟು. ಇಲ್ಲಿ 2 2 4. 3 ನ್ಯೂಮರೇಟರ್ನ ನಾನು 4ರಿಂದ ಈ ಡಿನಾಮಿನೇಟರ್ ಡಿವೈಡ್ ಮಾಡಿದ್ರೆ ಇಲ್ಲಿ 5 3 15 ಉಳಿಯುತ್ತೆ. ಪ್ಲಸ್ 5 2 10 10 3 30. 30 ಹೋದ್ರೆ ಕೋಶಂಟು 2 ಉಳಿಯುತ್ತೆ. ಸೊ 1 ಇಂಟು ಇದು 4, ಇದು 15 3 45, ಇದು 2, ಇದು 4. 15 45 4 49 2 51 ಬೈ ಇಲ್ಲೆಷ್ಟಿದೆ ನೋಡಿ? 2 ಇಂಟು 2 ಇಂಟು ಅದೇ ಥರನೇ ಇದೆ 5 ಇಂಟು 3. ಇಲ್ಲೂ ಅಷ್ಟು ನೋಡಿ, 3 17 51 ಅಂತ ಬಂತು. ಸೊ ಏನು ಬಂತು ನೋಡಿ ಇಲ್ಲಿ? ಈಕ್ವಲ್ಸ್ 17 ಬೈ 20. 2 ಸೇಮ್ ಫ್ರಾಕ್ಷನ್ ಬಂದ್ಬಿಡ್ತು. ದೇರ್ ಫಾರ್ ಯಾವ್ದ್ರಿಂದ ಬೇಕಾದ್ರೂ ಮಾಡೋದು. F1 ಮೈನಸ್ F2 ಈಕ್ವಲ್ಸ್ 17 ಬೈ 20 ಮೈನಸ್ 17 ಬೈ 20 ಈಕ್ವಲ್ಸ್ 20 LCM 17 ಮೈನಸ್ 17 ಈಕ್ವಲ್ಸ್ 0. ನೋಡ್ರಾ ಎಷ್ಟು ಸಿಂಪಲ್ ಆಗ ಈ ಥರ ಕ್ವಿಕ್ಕಾಗೆ ಮಾಡ್ಬೋದು. ಸೊ ಕೆಲವು ಅಸೈನ್ಮೆಂಟ್ ಕಳಿಸ್ತೀನಿ, ಮೋಸ್ಟ್ಲಿ ಭಾನುವಾರ ಸಂಜೆ ಹೊತ್ತಿಗೆ ಕಳಿಸ್ತೀನಿ. ಯಾಕೆಂದರೆ ನಾಳೆ ನಂಗೆ ಒಂದು ಇದೆ SVML ವರ್ಕ್ಶಾಪ್ ಇದೆ. ಟೈಮ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ನಾನು ಕಳಿಸ್ತೀನಿ. ಅದು ಸೌಮ್ಯ ಶೋಭಾ, ನೀವೇನಾದ್ರು ಲೆಕ್ಕ ಅಸೈನ್ಮೆಂಟ್ ಕೊಡೋಕ್ಕಾಗತ್ತಮ್ಮ ಅಥವಾ ನಾನು ಕಳ್ಸೋದು ಕಾಯ್ತೀರಾ? ಸರ್ ಎಕ್ಸಸೈಸ್ ಯಾವ್ಯಾವುದು ಅಂತ ಹೇಳಿದ್ರೆ ನಾವೇ ಪ್ರಾಬ್ಲಮ್ ಮಾರ್ಕ್ ಮಾಡಿ ಕೊಡ್ಬೋದು ಸರ್. ನೋಡೋಣ, ನಂಗೆ ಟೈಮ್ ಸಿಕ್ಕರೆ ಮಾತಾಡ್ತೀನಿ. ಯಾಕೆಂದರೆ ನಾಳೆ ನಾಳೆ ನಾಡೋದು ಪೂರ SVMD ವರ್ಕ್ಶಾಪ್ ಇದೆ.
ಓಕೆ ಸರ್. ಅದಕ್ಕೂ ರೆಡಿ ಆಗಬೇಕು. ಟೈಮ್ ಸಿಕ್ಕರೆ ಹೇಳ್ತೀನಿ, ಇಲ್ಲ ಅಲ್ಲಿಗೆ ಬಂದಾಗ ನೀವೇನಾದ್ರು ಪುಸ್ತಕ ತಂದರೆ ಯಾವ್ದಾರು ನಾನು ತೋರಿಸ್ತೀನಿ ಅಲ್ಲಿ. ಓಕೆ ಸರ್. ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಸರ್.